Hello my dear students, welcome back to the session of REDOX reaction. So in previous class I have discussed about the rules for determining the oxidation number and also I have discussed about the competitive electron transfer reaction. I think you got a better idea about rules for determining the oxidation number. So using those rules we can find out the oxidation number of a different elements in a combined state. Okay. And in this class I am going to solve some of the important numericals based on oxidation number. That means how to calculate the oxidation number of an element using those rules. Just I would like to recall those rules what I have discussed in previous class. The first rule of oxidation number, first rules for determining the oxidation number. What is the first rule? The oxidation number of a element in a free state, that means in a native state, is always 0. Elementary state alli, that means O2, F2, H2, Cl2 ಯಾವ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗುತ್ತೆ ಆ ಸ್ಟೇಟಲ್ಲಿ ಇದ್ದಾಗ ಅದನ್ನು ಫ್ರೀ ಸ್ಟೇಟಲ್ಲಿ ಹೇಳ್ತೀವಿ 0 ಅಂತ ಹೇಳ್ತೀವಿ. H2, Cl2, O2, N2, P4, S2, S8. ಸೊ ಈ ಥರ ಫ್ರೀ ಸ್ಟೇಟಲ್ಲಿ ಅಂದರೆ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇದ್ದಾಗ ಅದನ್ನು ಎಲಿಮೆಂಟರಿ ಸ್ಟೇಟ್ ಅಂತ ಹೇಳ್ತೀವಿ. ಸೊ ಈ ಎಲಿಮೆಂಟ್ಸ್ಗಳು ಆಕ್ಸಿಡೇಷನ್ ಸ್ಟೇಟ್ ಏನಾಗಿರುತ್ತೆ, ಇಟ್ ಇಸ್ ಆಲ್ವೇಸ್ 0, ರೈಟ್. ಆ್ಯಂಡ್ ದ ನೆಕ್ಸ್ಟ್ ರೂಲ್ ಈಸ್ ವೆನ್ ದೇರ್ ಇಸ್ ಎ ಅಯಾನ್, ಓಕೆ, ವೆನ್ ಇಫ್ ದೇರ್ ಇಸ್ ಎ ಅಯಾನ್ ಪ್ರೆಸೆಂಟ್ ಇನ್ ಅ ಮಾಲಿಕ್ಯೂಲ್ ಅಥವಾ ಒಂದು ಅಯಾನ್ಸ್ ಇತ್ತು ಅಂತಂದರೆ, ಅಯಾನ್ ಇತ್ತು ಅಂದರೆ ಆಕ್ಸಿಡೇಷನ್ ನಂಬರ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದ ಆಕ್ಸಿಡೇಷನ್ ನಂಬರ್ ಈಕ್ವಲ್ ಟು ಇಟ್ಸ್ ಚಾರ್ಜ್. ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ Na ಪ್ಲಸ್ ಸೋಡಿಯಂ ಪಾಸಿಟಿವ್ ಅಯಾನ್, ಓಕೆ, ಸೋಡಿಯಂ ಒಂದು ಕ್ಯಾಟಯಾನ್ ಅಂತ ಗೊತ್ತಿದೆ. Na ಪ್ಲಸ್ ಅಂತಂದರೆ ಸೊ ಚಾರ್ಜ್ ಏನಿದೆ +1 ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೋಡಿಯಂ ಇಸ್ +1. ಅಲ್ಯೂಮಿನಿಯಂ 3+ ಅಂತ ಇರುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಲ್ಯೂಮಿನಿಯಂ ಇಸ್ +3. ಸೊ ಆ ರೀತಿ ಚಾರ್ಜ್ಗೆ ಈಕ್ವಲ್ ಆಗುತ್ತೆ ಅಯೋನಿಕ್ ಸ್ಟೇಟಲ್ಲಿ ಇದ್ದಾಗ, ಓಕೆ, ಮಾನೋಟಮಿಕ್ ಸ್ಟೇಟ್ ಅಂತ ಅಯೋನಿಕ್ ಸ್ಟೇಟಲ್ಲಿ ಇದ್ದಾಗ. ಸೊ ಆ್ಯಂಡ್ ಆಲ್ಸೋ ಆಫ್ಟರ್ ದಟ್ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಬಂದಾಗ ಏನಾಗುತ್ತೆ, ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಇಸ್ ಆಲ್ವೇಸ್ +1. ದಟ್ ಮೀನ್ಸ್ ಮೋಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್. ಬಟ್ ಎಕ್ಸೆಪ್ಷನ್ ಇಸ್ ಯಾವಾಗ ಎಕ್ಸೆಪ್ಷನ್ ಇರುತ್ತೆ, when the hydrogen present in in peroxide form and in superoxide form, okay, sorry, hydrates form, sorry, hydrogen peroxide ಅಲ್ಲ, hydrates form ಅಲ್ಲಿ ಇದ್ದಾಗ ಹೈಡ್ರೋಜನ್ ಏನಾಗುತ್ತೆ, ಸೊ ನಮಗೆ -1 ಬರುತ್ತೆ. ಹೈಡ್ರೈಡ್ಸ್ ಅಂದರೆ ಮೆಟಲ್ ಹೈಡ್ರೈಡ್ಸ್, ಸೋಡಿಯಂ ಹೈಡ್ರೈಡ್, ಲಿಥಿಯಂ ಹೈಡ್ರೈಡ್, ಮೆಗ್ನೀಷಿಯಂ ಹೈಡ್ರೈಡ್, ಈ ಥರ ಹೈಡ್ರೈಡ್ಸ್ ಫಾರ್ಮ್ ಅಲ್ಲಿ ಇದ್ದಾಗ ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟು -1 ಇರುತ್ತೆ. ಬಟ್ ಇನ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಏನು +1. ಸೊ ಇದು ಹೈಡ್ರೋಜನ್ ಆಯಿತು, ಇದು ಚೆನ್ನಾಗಿ ಗೊತ್ತಿರಬೇಕು. ಆ್ಯಂಡ್ ಆಫ್ಟರ್ ದಟ್ ಆಕ್ಸಿಜನ್ ಬಂದರೆ, ಸೊ ಆಕ್ಸಿಜನ್ ಆಕ್ಸಿಡೇಷನ್ ಸ್ಟೇಟ್ ಇಟ್ಸ್ ಆಲ್ವೇಸ್ -2. That means in common oxidation state, most common oxidation state ಯಾವುದು -2. But exception peroxide and superoxide form ಇದೆ. Na2O2 superoxide, sorry peroxide, ಅಥವಾ H2O2 peroxide ಇದು. ಸೊ ಈ ಫಾರ್ಮಲ್ಲಿ ಇದ್ದಾಗ ಆಕ್ಸಿಡೇಷನ್ ನಂಬರ್ ಚೇಂಜ್ ಆಗುತ್ತೆ, ಅದನ್ನು ಕರೆಕ್ಟಾಗಿ ನೋಡಿ. ಆ್ಯಂಡ್ ಸೂಪರ್ ಅಂದರೆ ಈಗ KO2 ಅಂತ ಇರುತ್ತೆ, CaO2 ಕ್ಯಾಲ್ಸಿಯಂ ಸೂಪರ್ ಆಕ್ಸೈಡ್ ಅಂತ ಇರುತ್ತೆ, ಆ ಫಾರ್ಮಲ್ಲಿ ಇದ್ದಾಗ ಚೇಂಜ್ ಇರುತ್ತೆ. ಆ್ಯಂಡ್ ಆಲ್ಸೋ when it combines with halogens, OF2, O2F2 ಅಂತ ಕಂಬೈನ್ ಆದಾಗ ಅಲ್ಲಿ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ ಯಾವುದಕ್ಕೆ, ಆಕ್ಸಿಜನ್ಗೆ. ಬಟ್ ನೆಗೆಟಿವ್ ಆಕ್ಸಿಡೇಷನ್ ಸ್ಟೇಟ್ ಇರೋದು ಕಾಮನ್ನು, ಬಟ್ ಪಾಸಿಟಿವ್ ಬರೋದು ಯಾವಾಗ, ಹಾಲೋಜನ್ಸ್ ಜೊತೆ ಕಂಬೈನ್ ಆದಾಗ. ಬಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಎಷ್ಟು, -2. ಹೈಡ್ರೋಜನ್ ಇಸ್ +1, ಆಕ್ಸಿಜನ್ ಇಸ್ -2. ಬಟ್ ಎಕ್ಸೆಪ್ಷನ್ ಯಾವುದಕ್ಕೆ ಅಂತ ಗೊತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ವೆನ್ ವಿ ಕಮ್ಸ್ ಟು ಹಾಲೋಜನ್ಸ್ ಆಲ್ವೇಸ್ ಎಕ್ಸಿಬಿಟ್ ಅ -1 ಆಕ್ಸಿಡೇಷನ್ ಸ್ಟೇಟ್, ಮೈನಸ್ ಚಾರ್ಜ್, F-, Br-, Cl- ಅಂತ ಯಾವತ್ತೂ ಎಕ್ಸಿಸ್ಟ್ ಇರೋದು ಅದೇ ರೀತಿ. ಸೊ ಹಾಗಿದ್ದಾಗ -1 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಹಾಲೋಜನ್ಸ್. ಬಟ್ ಎಕ್ಸೆಪ್ಷನ್ ಆವಾಗ ವೆನ್ ಇಟ್ ಕಂಬೈನ್ಸ್ ವಿತ್ ಹಾಲೋಜನ್ಸ್ ಆರ್ ಆಕ್ಸಿಜನ್. ಹಾಲೋಜನ್ ಅಥವಾ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ ಆಕ್ಸಿಡೇಷನ್ ಸ್ಟೇಟ್ ಚೇಂಜ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಹಾಲೋಜನ್ಸ್ ಅಂತಂದರೆ ಇಂಟರ್ ಹಾಲೋಜನ್ ಕಾಂಪೌಂಡ್ಸ್ ಅಂತ ಬರುತ್ತೆ. ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ, IF7 ಅಂತ ಎಕ್ಸಾಂಪಲ್ ಕೊಟ್ಟೆ, ClF3 ಅಂತ ಎಕ್ಸಾಂಪಲ್ ಕೊಟ್ಟೆ. ಹಾಲೋಜನ್ಸ್ಗಳೇ ಕಂಬೈನ್ ಆದಾಗ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರೋದು ನೆಗೆಟಿವ್ ಚಾರ್ಜ್ ಬರುತ್ತೆ, ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರೋದು ಪಾಸಿಟಿವ್ ಚಾರ್ಜ್ ಬರುತ್ತೆ. ಅಂದರೆ ಪಾಸಿಟಿವ್ ಆಕ್ಸಿಡೇಷನ್ ಸ್ಟೇಟ್ ಬರುತ್ತಾಗ +7 ಬರ್ಬೋದು, +6 ಬರ್ಬೋದು. ಸೊ ಈ ರೀತಿ ಚೇಂಜ್ ಆಗ್ಬೋದು. ಸೊ ಮೈನಸ್ ಬರಲ್ಲ, ಪ್ಲಸ್ ಬರುತ್ತೆ ಯಾವಾಗ ಇಂಟರ್ ಹಾಲೋಜನ್ ಕಾಂಪೌಂಡ್ಸ್ ಇದ್ದಾಗ ಅಥವಾ ಆಕ್ಸಿಜನ್ ಜೊತೆ ಕಂಬೈನ್ ಆದಾಗ. ಓಕೆ, ಇದು ಹಾಲೋಜನ್ಸ್ ಆಯಿತು. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆಲ್ಕಲೈ ಅಂಡ್ ಆಲ್ಕಲೈ ಅರ್ತ್ ಮೆಟಲ್ಸ್, ಆಲ್ಕಲೈ ಮೆಟಲ್ಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು, ಇಟ್ ಇಸ್ ಆಲ್ವೇಸ್ +1. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಇಟ್ ಆಲ್ವೇಸ್ +1. ಆ್ಯಂಡ್ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಬೇರಿಯಂ, ಸ್ಟ್ರಾನ್ಷಿಯಂ, ಇಟ್ ಇಸ್ ಆಲ್ವೇಸ್ +2. ಓಕೆ, +2 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಸೊ ಇದು ಕಾಮನಾಗಿ ಗೊತ್ತಿದೆ ನಿಮ್ಗೆ, ಇಷ್ಟು ಕೂಡ ಕಾಮನಾಗಿ ಗೊತ್ತಿದೆ. ಯಾವುದು ಇಲ್ಲಿ ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಆ್ಯಂಡ್ ಹಾಲೋಜನ್ಸ್ ಆ್ಯಂಡ್ ಆಲ್ಸೋ ಆಲ್ಕಲೈನ್ ಅರ್ತ್ ಮೆಟಲ್ಸ್, ಇಷ್ಟು ಕಾಂಪೌಂಡ್ಸ್ಗಳು ಎಲಿಮೆಂಟ್ಸ್ಗಳದ್ದು ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಕಾಮನಾಗಿ ಗೊತ್ತಿದೆ. ಬಟ್ ಈಗ ಇದನ್ನು ಯೂಸ್ ಮಾಡ್ಕೊಂಡು ನಾವು ಬೇರೆ ಎಲಿಮೆಂಟ್ಸ್ದು ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು ಕಂಬೈನ್ಡ್ ಸ್ಟೇಟಲ್ಲಿ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಈಗ ಅದಕ್ಕೆ ನಾನು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತೀನಿ. ಹಿಯರ್ ಇಸ್ ಎ ಲಿಸ್ಟ್. ಸೊ ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ, ಮ್ಯಾಂಗನೀಸ್, ಸಲ್ಫರ್, ಫಾಸ್ಫರಸ್, ಕ್ಲೋರಿನ್ ಇನ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಓಕೆ, ಸೊ ಈಗ ಫಾಲೋಯಿಂಗ್ ಕಾಂಪೌಂಡ್ಸ್ ಏನಿದೆ ಕಾಂಪೌಂಡ್ಸ್ಗಳಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋ ಎಲಿಮೆಂಟ್ಸ್ದು ಆಕ್ಸಿಡೇಷನ್ ಸ್ಟೇಟ್ನ ಫೈಂಡ್ ಔಟ್ ಮಾಡಬೇಕು. ಯಾಕಂದರೆ ಈ ಎಲಿಮೆಂಟ್ಸ್ನ ಯಾಕೆ ಫೈಂಡ್ ಔಟ್ ಮಾಡ್ತೀವಿ, ಯಾಕಂದರೆ ವೇರಿಯಬಲ್, ಕೆಲವೊಂದು ವೇರಿಯಬಲ್ ಇರುತ್ತೆ. ಸೊ ಎಕ್ಸೆಪ್ಷನ್ ಹೇಳಿದೆ ನನಗೆ, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಪೆರಾಕ್ಸೈಡಲ್ಲಿ ಆ್ಯಂಡ್ ಸೂಪರ್ ಆಕ್ಸೈಡಲ್ಲಿ ಆಕ್ಸಿಜನ್ ವೇರಿ ಆಗುತ್ತೆ, ಆಗ ನಾವು ಫೈಂಡ್ ಔಟ್ ಮಾಡ್ಬೋದು ಆಕ್ಸಿಜನ್ ಸ್ಟೇಟು, ಆಗ ಫಿಕ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದೇ ರೀತಿ ಈಗ ಕ್ರೋಮಿಯಂ, ಮ್ಯಾಂಗನೀಸ್ ಅಂತ ಏನಿದೆ ಇವೆಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್, ದೇ ಹ್ಯಾವಿಂಗ್ ಎ ವೆರಿ ಗುಡ್ ಪ್ರಾಪರ್ಟಿ, ದಟ್ ಮೀನ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಅದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುವಂಥ ಪ್ರಾಪರ್ಟಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಹಾಗಿದ್ದಾಗ +1 ಇಂದ ಹಿಡಿದು +7 ತನಕನೂ
ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡೋ ಪ್ರಾಪರ್ಟಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಿದೆ. ಹಾಗಿದ್ದಾಗ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈವನ್ ಸಲ್ಫರ್ ಆಲ್ಸೋ, ಫಾಸ್ಫರಸ್ ಆಲ್ಸೋ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುವಂಥ ಪ್ರಾಪರ್ಟಿ ಇದೆ. ಹಾಗಿದ್ದಾಗ ಅದನ್ನು ಫೈಂಡ್ ಔಟ್ ಮಾಡ್ತೀವಿ ಕಂಬೈನ್ ಸ್ಟೇಟಲ್ಲಿ ಇದ್ದಾಗ. ಈಗ ಒನ್ ಬೈ ಒನ್ ಡಿಸ್ಕಸ್ ಮಾಡೋಣ. ರೂಲ್ಸ್ನ ಕರೆಕ್ಟಾಗಿ ಪ್ರೀವಿಯಸ್ ವಿಡಿಯೋನ ನೋಡಿ ಈ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಅದು ಗೊತ್ತಾಗಿಲ್ಲ ಅಂತಂದರೆ ನಾನು ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಗೆ ಏನೂ ಅರ್ಥ ಆಗಲ್ಲ. ಹಾಗಾಗಿ ರಿಕಾಲ್ ಮಾಡಿದ್ದು ಅದೇ ರೀಸನ್ಗೆ. ಸೊ ಕ್ಲೀನಾಗಿ ಪ್ರೀವಿಯಸ್ ವಿಡಿಯೋ ಕ್ಲಾಸ್ನ ನೋಡಿ ರೂಲ್ಸ್ಗಳನ್ನ ತಿಳ್ಕೊಂಡು ಆಮೇಲೆ ಈ ಪ್ರಾಬ್ಲಮ್ಸ್ಗಳಿಗೆ ಸಾಲ್ವ್ ಮಾಡಿ. ಓಕೆ, ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಫಸ್ಟ್ ಒನ್, ಈಗ KMnO4 ಅಲ್ಲಿ ಯಾವುದು ಫೈಂಡ್ ಮಾಡಬೇಕು? ಮ್ಯಾಂಗನೀಸ್ ಫೈಂಡ್ ಮಾಡಬೇಕು. ಯಾಕಂದರೆ ಮ್ಯಾಂಗನೀಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಅದು ವೇರಿಯಬಲ್ +1 ಇಂದ +7 ತನಕ ಯಾವ್ದು ಬೇಕಾದ್ರೂ ಇರ್ಬೋದು. ಸೊ ಅದನ್ನು ಫೈಂಡ್ ಮಾಡೋಣ ಹೇಗೆ? ಸೊ ಫಸ್ಟ್ ಒನ್ ಯಾವುದೀಗ KMnO4. ಓಕೆ, KMnO4 ಅಲ್ಲಿ ನಾವು ಫೈಂಡ್ ಮಾಡಬೇಕಾಗಿರೋದು ಫಸ್ಟ್ ಈಗ K ಇದೆ. K ಫೈಂಡ್ ಮಾಡಬೇಕಾ? ಇಲ್ಲ, ಅದು ಗೊತ್ತಿದೆ ನಮಗೆ. ಸೊ ದಟ್ ಮೀನ್ಸ್ ಎಷ್ಟು ಆಕ್ಸಿಡೇಷನ್ ಸ್ಟೇಟು? ಇಟ್ ಇಸ್ ಎ ಆಲ್ಕಲೈ ಮೆಟಲ್ಸ್. ಸೊ ದಟ್ಸ್ ವೈ ಇಟ್ ಇಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +1. ಆ್ಯಂಡ್ ನೆಕ್ಸ್ಟು ಪ್ಲಸ್ ಮ್ಯಾಂಗನೀಸ್ದು ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಆ್ಯಂಡ್ ಆಕ್ಸಿಜನ್ 4 ಇದೆ. 4 ಇಂಟು ಆಕ್ಸಿಜನ್ ಸ್ಟೇಟ್ ಎಷ್ಟು? -2 ಈಸ್ ಈಕ್ವಲ್ ಟು 0. ಈಕ್ವಲ್ 0 ಯಾಕೆ ಬರದೆ? ದೇರ್ ಇಸ್ ಎ ರೂಲ್. The algebraic sum of all the element in a neutral compound is equal to 0. Algebraic sum of all the elements is equal to 0 in a neutral state. Neutral state ಅಂದರೆ ಯಾವುದೇ ರೀತಿ ಚಾರ್ಜಸ್ ಕಾಣಿಸ್ತಿದೆಯಾ? ಅಲ್ಲಿ ಚಾರ್ಜಸ್ ಯಾವುದು ಕಾಣಿಸ್ತಾ ಇಲ್ಲ ನಿಮಗೆ, ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಆ ಥರ ಯಾವುದು ಕಾಣಿಸ್ತಾ ಇಲ್ಲ. ದಟ್ ಮೀನ್ಸ್ ನ್ಯೂಟ್ರಲ್ ಸ್ಟೇಟ್ ಇದು. ಆ ನ್ಯೂಟ್ರಲ್ ಕಾಂಪೌಂಡಲ್ಲಿ ಎಲ್ಲ ಎಲಿಮೆಂಟ್ಸ್ನ ಆಲ್ಜಿಬ್ರಿಕ್ ಸಮ್ ಇಸ್ ಈಕ್ವಲ್ ಟು 0 ಅಂತ ಒಂದು ರೂಲ್ ಇದೆ, ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹಾಗೆ ನಾನು ಫೈಂಡ್ ಮಾಡಬೇಕಾಗಿಲ್ಲಿ ಎಕ್ಸ್ ಅಂದರೆ ಮ್ಯಾಂಗನೀಸ್ದು. ಸೊ +1 ಗೊತ್ತಿದೆ, ಅದಾಗಿರಲಿ. 4 ಇಂಟು -2 -8 ಆಯಿತು. ಆ್ಯಂಡ್ +1 ಪ್ಲಸ್ X, ಓಕೆ, ಈ ರೀತಿ ಇದೆ, ಈಸ್ ಈಕ್ವಲ್ ಟು 0. ಕರೆಕ್ಟಾ? ಗೊತ್ತಾಯ್ತಲ್ವ ಹೇಗೆ ಅಂತ? ನೆಕ್ಸ್ಟು -8 +1 ಎಷ್ಟು ಬರುತ್ತಪ್ಪ? ದಿಸ್ ಇಸ್ -7 ಈಸ್ ಈಕ್ವಲ್ ಟು 0. ಆ್ಯಂಡ್ X ಈಸ್ ಈಕ್ವಲ್ ಟು +7. -7 ಈ ಕಡೆ ಶಿಫ್ಟ್ ಮಾಡಿದ್ದೀನಿ, +7 ಬಂತು. ಸೊ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಹಿಯರ್? ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +7. ಈ ರೀತಿ ಇಂಡಿಕೇಟ್ ಮಾಡ್ಬೋದು ಬೇಕಾದರೆ. ಸೊ ಅದನ್ನು ಇಲ್ಲೇ ಬರೀತೀನಿ. ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +7. ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +7. ಈ ಕಾಂಪೌಂಡಲ್ಲಿ ಮಾತ್ರ. ಓಕೆ, ಬೇರೆ ಬೇರೆ ಕಾಂಪೌಂಡ್ಸಲ್ಲಿ ಬೇರೆ ಬೇರೆ ಆಕ್ಸಿಡೇಷನ್ ಸ್ಟೇಟ್ನ ಎಕ್ಸಿಬಿಟ್ ಮಾಡುತ್ತದೆ. ಬಟ್ ಈ ಕಾಂಪೌಂಡಲ್ಲಿ KMnO4 ಅಂದರೆ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್, ಈ ಕಾಂಪೌಂಡಲ್ಲಿ ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ +7. ಹೈಯೆಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಮಾಡುವಂಥ ಒಂದು ಕಾಂಪೌಂಡ್ ಅಂತಂದರೆ, ಎಲಿಮೆಂಟ್ ಅಂತಂದರೆ ದಟ್ ಇಸ್ ಮ್ಯಾಂಗನೀಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕಲ್ಲಿ ಹೈಯೆಸ್ಟ್ ಸ್ಟೇಟ್ನ ಎಕ್ಸಿಬಿಟ್ ಮಾಡೋ ಒಂದು ಎಲಿಮೆಂಟ್ ಅಂದರೆ ದಟ್ ಇಸ್ ಮ್ಯಾಂಗನೀಸ್. +7 ತನಕ ಎಕ್ಸಿಬಿಟ್ ಮಾಡುತ್ತೆ. ಓಕೆ, ಸೊ ಗೊತ್ತಾಯ್ತು ಅನ್ಕೋತೀನಿ ಹೇಗೆ ಅಂತ. ಕನ್ಫ್ಯೂಸ್ ಆಗಿಬಿಡಿ. ಸೊ +1 ಅಂದರೆ K ಇದು ನಮ್ಗೆ ಗೊತ್ತಿದೆ, ಆಲ್ಕಲೈ ಮೆಟಲ್ಸು. X ಅಂದರೆ ಗೊತ್ತಿಲ್ಲ, ಅದು ವೇರಿಯೇಬಲ್ ಅನ್ನು ಫೈಂಡ್ ಮಾಡಬೇಕು. ಆಕ್ಸೈಡ್ -2 ಅಂತ ಗೊತ್ತಿದೆ, ಅದನ್ನು ಫೈಂಡ್ ಔಟ್ ಮಾಡ್ತೀವಿ, ಗೊತ್ತಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಫೈಂಡ್ ಔಟ್ ಮಾಡಿ. ಸೊ ದಿಸ್ ಇಸ್ ದ ಮೆಥಡ್ ಟು ಕ್ಯಾಲ್ಕುಲೇಟ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್. ಸೊ ಫಸ್ಟ್ ಒನ್ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಸೆಕೆಂಡ್ ಒನ್ ಬರೋಣ. ಸೆಕೆಂಡ್ ಒನ್ ಯಾವ್ದು ಫೈಂಡ್ ಮಾಡಬೇಕು? ಇಲ್ಲಿ ಕ್ರೋಮಿಯಂ ಇದೆ, ಕ್ರೋಮಿಯಂ ಫೈಂಡ್ ಮಾಡಬೇಕು. ಸೊ ದಟ್ ಮೀನ್ಸ್ K2Cr2O7. ಸೊ ಇಲ್ಲಿ ಕ್ರೋಮಿಯಂ ಫೈಂಡ್ ಮಾಡಬೇಕು. ಸೊ K2 ಅಂದ್ರೇನು? 2 ಇಂಟು +1. 2 ಪೊಟ್ಯಾಷಿಯಂ ಇದೆ, ಆಕ್ಸಿಡೇಷನ್ ಸ್ಟೇಟ್ ಇಸ್ +1, ಪ್ಲಸ್ ಆ ಕ್ರೋಮಿಯಂ ಎಷ್ಟಿದೆ? 2X ಅಂತ ಬರೆಯೋಣ. ಯಾಕೆ 2 ಕ್ರೋಮಿಯಮ್ಸ್ ಇದೆ, X ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಪ್ಲಸ್ ಆಕ್ಸಿಜನ್ 7 ಇದೆ, -2 ಇಸ್ ದ ಆಕ್ಸಿಡೇಷನ್ ಸ್ಟೇಟ್, ದಟ್ ಇಸ್ ಈಕ್ವಲ್ ಟು 0. ಆಲ್ಜಿಬ್ರಿಕ್ ಸಮ್ ಇಸ್ ಈಕ್ವಲ್ ಟು 0. ಸೊ ಫೈನಲಿ ಎಷ್ಟು ಬರುತ್ತೆ? +2 + 2X -14. ಸೊ -14 + 2 -12. 2X -12 ಈಸ್ ಈಕ್ವಲ್ ಟು 0. 2X ಈಸ್ ಈಕ್ವಲ್ ಟು +12 -12 ಶಿಫ್ಟ್ ಮಾಡಿದ್ದೀನಿ. 2 6. ಸೊ ದಟ್ ಇಸ್ X ಈಸ್ ಈಕ್ವಲ್ ಟು +6. ಓಕೆ, ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? ಇಲ್ಲಿ +6. ಕ್ರೋಮಿಯಮ್ದು ಒಂದು ಸಿಂಗಲ್ ಕ್ರೋಮಿಯಮ್ದು ಆಕ್ಸಿಡೇಷನ್ ಸ್ಟೇಟ್ ಇಸ್ +6. ಇಲ್ಲಿ 2 ಕ್ರೋಮಿಯಂ ಅಟಮ್ಸ್ ಇದೆ ಅಷ್ಟೇ. ಹಾಗಾದರೆ ಓಕೆ, +6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ ದಿಸ್ ಕಾಂಪೌಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7. ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇರೋದೆಷ್ಟು? +6 ಆಕ್ಸಿಡೇಷನ್ ಎಷ್ಟು. ಕರೆಕ್ಟಾಗಿ ವಿಡಿಯೋ ಬರ್ಕೊಡಿ, ಇದನ್ನು ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ಕ್ಯಾಲ್ಕುಲೇಷನ್ಸ್ ಎಲ್ಲ ಕ್ಲೀನಾಗಿ ಬರ್ಕೊಡಿ. ಓಕೆ, ಫಾಸ್ಟಾಗಿ ಮಾಡ್ಕೊಂಡು ಹೋಗ್ತೀನಿ ನಾನು, ಕ್ಯಾಚ್ ಮಾಡ್ಕೋಬೇಕಾ ನೀವು ಇದನ್ನು. ಓಕೆ, ಫಸ್ಟ್ 2 ಪ್ರಾಬ್ಲಮ್ಸ್ ಮುಗೀತು. ಸೆಕೆಂಡ್ K2Cr4 ಪೊಟ್ಯಾಷಿಯಂ ಕ್ರೋಮೇಟ್. ಓಕೆ, K2Cr4 ಇದನ್ನು ಅದೇ ರೀತಿ 2 ಇಂಟು +1 ಪ್ಲಸ್ ಕ್ರೋಮಿಯಂ ಗೊತ್ತಿಲ್ಲ X, 4 ಇಂಟು -2 ಈಸ್ ಈಕ್ವಲ್ ಟು 0. ಓಕೆ, ಸೊ X ಏನು ಬರುತ್ತೆ ಹಾಗಾದರೆ ಡೈರೆಕ್ಟ್ ಬರೋಣ. 4 ಇಂಟು -2 -8 + 2, ಸೊ -6 ಬರುತ್ತೆ. ಸೊ ಫೈನಲಿ +6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಹಿಯರ್. ಇಲ್ಲಿ ಎಷ್ಟು? +6. ಓಕೆ, ಸೊ -8 ಬರುತ್ತೆ, -8 + 2 ದಟ್ ಇಸ್ -6. ಶಿಫ್ಟ್ ಮಾಡಿದ್ರೆ ಆ ಕಡೆ +6 ಆಗುತ್ತೆ. ಸೊ +6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ ಪೊಟ್ಯಾಷಿಯಂ ಕ್ರೋಮೇಟ್. ಓಕೆ, ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಪೊಟ್ಯಾಷಿಯಂ ಕ್ರೋಮೇಟ್ ಎಷ್ಟು? +6 ಇಲ್ಲಿ. ನೆಕ್ಸ್ಟ್ ಒನ್ K2MnO4. ಓಕೆ, K2MnO4. ಸೊ ಇಲ್ಲಿ ಫೈಂಡ್ ಮಾಡೋಣ ಸೇಮ್ ಅದೇ ರೀತಿ. ಸೊ 2 ಇಂಟು +1 ಮ್ಯಾಂಗನೀಸ್ ಗೊತ್ತಿಲ್ಲ X, ಆ್ಯಂಡ್ 4 ಇಂಟು -2 ಈಸ್ ಈಕ್ವಲ್ ಟು 0. ಸೊ ಫೈನಲಿ X -8 + 2 ಸೊ ಈಸ್ ಈಕ್ವಲ್ ಟು 0. ಆ್ಯಂಡ್ ಹಿಯರ್ -8 + 2 -6 ಶಿಫ್ಟ್ ಮಾಡಿದ್ರೆ ಕಡೆ +6 ಆಗುತ್ತೆ. ಸೊ ಇಲ್ಲೆಷ್ಟು? +6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಅಪಿತಪ್ಪಿ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಕೆಲವೊಂದು ಸಬ್ಸ್ಟ್ರಾಕ್ಷನ್ ಎಡಿಷನ್ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದು ಕರೆಕ್ಟ್ ಮಾಡ್ಕೊಳ್ಳಿ ನೀವು. ಓಕೆ, ಮಿಸ್ ಆಗೇನಾದರೂ ಆಗಿದ್ರೆ ಕರೆಕ್ಟ್ ಮಾಡ್ಕೊಳ್ಳಿ.
ಸೊ ಇದು ಗೊತ್ತಾಗಿದೆ ಎಷ್ಟು +6 ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ಇಸ್ +6. ನೆಕ್ಸ್ಟ್ ಒನ್ ಬರೋಣ MnO4 ಮೈನಸ್. ಓಕೆ ಇಲ್ಲಿ ಏನಿದೆ ಈಗ ದಿಸ್ ಇಸ್ ನಾಟ್ ಎ ನ್ಯೂಟ್ರಲ್ ಎಲಿಮೆಂಟ್, ಇಟ್ ಇಸ್ ಎ ಪಾಲಿಅಟಾಮಿಕ್ ಅಯಾನ್. MnO4 ಮೈನಸ್ ಇದೆ ಅಂದರೆ MnO4 ಮೈನಸ್ ಅಂದರೆ ಓ ಮೇಲೆ ಮೈನಸ್ ಇದೆ ಅಂತಲ್ಲ, ಹೋಲ್ ಕಾಂಪೌಂಡ್ MnO4 ಅನ್ನೋದ್ರಲ್ಲಿ ಮೈನಸ್. MnO4 ಅನ್ನೋದು ಒಂದು ನೆಗೆಟಿವ್ ಸ್ಪೀಸೀಸ್. ಫಾರ್ ಎಕ್ಸಾಂಪಲ್ ಇಲ್ಲಿ KMnO4 ಇದೆಯಲ್ಲ, ಈ KMnO4 ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ ಅಂದರೆ K+ ಆ್ಯಂಡ್ MnO4 ಮೈನಸ್ ಅಂತ ಡಿಸೋಸಿಯೇಟ್ ಆಗುತ್ತೆ. ಇದೊಂದು ಕಂಪ್ಲೀಟ್ ಅಯಾನ್, ಈಗ ಪಾಲಿ ಅಟಾಮಿಕ್ ಅಯಾನ್ ಅಂತ ಹೇಳ್ತೀವಿ ನಾನು. ಸೊ ಒಂದು ಕಂಪ್ಲೀಟ್ ಅಯಾನ್ ಮೇಲೆ ಅಂದರೆ ಅಯಾನ್ ಏನಿದೆ ಇಲ್ಲಿ ನೆಗೆಟಿವ್ ಚಾರ್ಜ್ ಕಂಪ್ಲೀಟ್ ಸ್ಪೀಸೀಸ್ ಮೇಲೆ ಇದೆ. ಹಾಗಿದ್ದಾಗ MnO4 ಮೈನಸ್ ಅನ್ನೋದು ಸ್ಟೇಟ್ನ ಫೈಂಡ್ ಮಾಡಬೇಕು. ಹೇಗೆ? ಮ್ಯಾಂಗನೀಸ್ ಗೊತ್ತಿಲ್ಲ X, ನೆಕ್ಸ್ಟ್ 4 × -2 ಈಸ್ ಈಕ್ವಲ್ ಟು ವಾಟ್? 0ನಾ? 0 ಬರೀ ಹಾಗಿಲ್ಲ. ಆಲ್ಜಿಬ್ರಿಕ್ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಈಸ್ ಈಕ್ವಲ್ ಟು 0 ಓನ್ಲಿ ಇನ್ ನ್ಯೂಟ್ರಲ್ ಕಾಂಪೌಂಡ್, ನ್ಯೂಟ್ರಲ್ ಸ್ಟೇಟಲ್ಲಿ ಇದ್ದಾಗ ಮಾತ್ರ. ಬಟ್ ಪಾಲಿ ಅಟಾಮಿಕ್ ಅಯಾನ್ ಸ್ಟೇಟಲ್ಲಿದ್ದಾಗ ಇಟ್ ಇಸ್ ಈಕ್ವಲ್ ಟು ಇಟ್ಸ್ ಚಾರ್ಜ್ -1. ಇಲ್ಲಿ ಎಷ್ಟಿದೆ? -1 ಅಂತ ಇದೆ. ಸೊ -1 ಅಂತ ಹಾಕ್ತೀವಿ. ಹಾಗಾದರೆ X ಇಸ್ ಈಕ್ವಲ್ ಟು 4 × -8 -2 -8 ಬರುತ್ತೆ. -8 ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? +8 ಆಗುತ್ತೆ. +8 -1 +7 ಬರುತ್ತೆ. X ಇಸ್ ಈಕ್ವಲ್ ಟು +7. ಏನು ಬಂತು? +7. ಸೊ KMnO4ದು MnO4 ಮೈನಸ್ ಏನಿದೆ? +7 ಇದೆ. ಸೊ ಇದನ್ನು ಡಿಸೋಸಿಯೇಟ್ ಮಾಡಿ ಬರ್ದಿರೋದು ಅಷ್ಟೇ ಇದನ್ನು. ಹಾಗಾದರೆ +7 ಸೇಮೇ ಬರುತ್ತೆ, ಏನು ಚೇಂಜ್ ಆಗಲ್ಲ. ಸೊ MnO4 ಮೈನಸ್ ಗೊತ್ತಾಯಿತು, ಇದು ಅಯೋನಿಕ್ ಸ್ಟೇಟಲ್ಲಿದೆ. ನೆಕ್ಸ್ಟ್ ಒನ್ CrO5 ಇದೆ. ಓಕೆ, ಕ್ರೋಮಿಯಂ ಪೆಂಟಾಕ್ಸೈಡ್ CrO5 ಇದೆ. ಸೊ CrO5ಗೆ ಫೈಂಡ್ ಔಟ್ ಮಾಡೋಣ. CrO5 ಏನು? ಕ್ರೋಮಿಯಂ X ಅಂತ ತಗೊಳ್ಳೋಣ. 5 ಅಂದರೆ O × 5 × -2 ಇಸ್ ಈಕ್ವಲ್ ಟು 0 ಆ್ಯಂಡ್ ಫೈನಲಿ X ಇಸ್ ಈಕ್ವಲ್ ಟು 5 × -2. ಓಕೆ, -2 ದಟ್ ಈಸ್ -10 +10 ತನಕ ಬರುತ್ತೆ. ಸೊ ಮೇ ಬಿ ಇನ್ನೊಂದು ಎಲಿಮೆಂಟ್ ಮಿಸ್ ಆಗಿರ್ಬೋದು ಅನ್ಕೋತೀನಿ. ಓಕೆ, +10 ಬರುತ್ತೆ. CrO5 ಎಲ್ಲ ಮೇ ಬಿ CrO3 ಇರಬೇಕಿದು. ಓಕೆ, CrO3 ಇರಬೇಕಿದು. ಸೊ ಜಸ್ಟ್ ಚೆಕ್ ಮಾಡಿ ಯೂಸ್ ನೋಡೋಣ. ಸೊ +6 ಬರುತ್ತೆ. ಓಕೆ, CrO3 ಮಾಡ್ಕೊಳ್ಳಿ ಇದನ್ನು. ಓಕೆ, CrO3 ಕ್ರೋಮಿಯಂ ಟ್ರೈಆಕ್ಸೈಡ್ ಮಾಡ್ಕೊಳ್ಳಿ. ಇದರಲ್ಲಿ ಚೆಕ್ ಮಾಡ್ತೀನಿ ಪೆಂಟಾಕ್ಸೈಡ್ ಬರುತ್ತಾ ಅಂತ. ಸೊ X ಇಸ್ ಈಕ್ವಲ್ ಟು +6 ಬರುತ್ತೆ. CrO3 ಮಾಡ್ಕೊಳ್ಳಿ ಅದನ್ನು. ಓಕೆ, ಸೊ CrO3 ಗೊತ್ತಾಯಿತು, ಕ್ರೋಮಿಯಂ ಇಲ್ಲಿ +3 ಅನ್ನೋದು. ನೆಕ್ಸ್ಟು Cr2O7 2-. ಇದು ಹೇಗೆ? ಇಲ್ಲಿ Cr2O7 2- ಅಯೋನಿಕ್ ಸ್ಟೇಟಲ್ಲಿದೆ. ಸೊ ಯಾವುದ್ರದ್ದು ಅಯಾನ್ ಅದು? ಇದರದೇ ಅಯಾನ್ K2Cr2O7 ಪೊಟ್ಯಾಷಿಯಂ ಡೈಕ್ರೋಮೇಟ್ದೆ ಅಯೋನಿಕ್ ಸ್ಟೇಟು ಡಿಸೋಸಿಯೇಟ್ ಆದಾಗ. ಸೊ ಏನು ಬರುತ್ತೆ? Cr2O7 2 × X + 7 × -2 ಈಸ್ ಈಕ್ವಲ್ ಟು -2. ಇದು ಕಂಪ್ಲೀಟು ಒಂದು ಸ್ಪೀಸೀಸ್ ಮೇಲೆ ಇರೋ ಅಯಾನ್ ಇದು, ಅಂದರೆ ಒಂದು ಪಾಲಿ ಅಟಾಮಿಕ್ ಅಯಾನ್ ಇದು. ಹಾಗಿದ್ದಾಗ 2- ಅನ್ನೋದು ಆಕ್ಸಿಜನ್ ಮೇಲೆ ಇರೋ ಚಾರ್ಜ್ ಅಲ್ಲ, ಇದು ಕಂಪ್ಲೀಟ್ ಒಂದು ಸ್ಪೀಸೀಸ್ ಮೇಲೆ ಇರೋ ಚಾರ್ಜ್. K2Cr2O7 ಡಿಸೋಸಿಯೇಟ್ ಆದಾಗ 2K + Cr2O7 2- ಅಂತ ಬರುತ್ತೆ. ಹೇಗೆ KMnO4 ಎಕ್ಸ್ಪ್ಲೇನ್ ಮಾಡಿದೆ ಅದೇ ರೀತಿ. ಸೊ ಹಾಗಿದ್ದಾಗ -2 ಬರಬೇಕಿಲ್ಲಿ, 0 ಅಲ್ಲ, ಪಾಲಿ ಅಟಾಮಿಕ್ ಅಯಾನ್ ಸ್ಟೇಟಲ್ಲಿದೆ. ಹಾಗಿದ್ದಾಗ ಏನು ಬರುತ್ತೆ? -14 ಬರುತ್ತೆ. 2 ಈಸ್ ಈಕ್ವಲ್ ಟು -14. ಸೊ ಶಿಫ್ಟ್ ಮಾಡಿದ್ರೆ -2 + 14 ಫೈನಲಿ ಎಷ್ಟು ಬರುತ್ತೆ? ಇಟ್ ಇಸ್ +6. ಓಕೆ, ಇಲ್ಲೂ ಬಂದಿದೆಯಲ್ಲ +6 ಪೊಟ್ಯಾಷಿಯಂ ಡೈಕ್ರೋಮೇಟ್ದು ಅದರದ್ದೇ ಅಯೋನಿಕ್ ಸ್ಟೇಟಲ್ ಅಂತಂದರೆ +6 ಬರಬೇಕು. ಓಕೆ, +6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅ ಅಯಾನ್. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಯಾವುದು? ಕಂಪ್ಲೀಟ್ ಮ್ಯಾಂಗನೀಸ್ ಮತ್ತು ಕ್ರೋಮಿಯಂ. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಮಕ್ಕಳ. ಅಷ್ಟು ಕೂಡ ಏನು ಅಂತ ಅಂದ್ಬಿಟ್ಟು ಸರ್ ನೋಡಿ ಕರೆಕ್ಟಾಗಿ ಏನು ಅಂತ ಫೈಂಡ್ ಔಟ್ ಮಾಡಿ. ಅರ್ಥ ಆಯಿತು ಅನ್ಕೋತೀನಿ ಇಷ್ಟು ಕೂಡ. ನೆಕ್ಸ್ಟ್ ಈಗ ಸೆಕೆಂಡ್ ಸೀರೀಸ್ ಬರೋಣ. ಈಗ ಇಲ್ಲಿ ಸಲ್ಫರ್ ಮತ್ತು ಫಾಸ್ಫರಸ್ ಇದೆ. ಓಕೆ, ಸಲ್ಫರ್ ಮತ್ತು ಫಾಸ್ಫರಸ್ ಫಸ್ಟ್ ಸೀರೀಸಲ್ಲಿ ಗೊತ್ತಾಗಿದೆ. ಮ್ಯಾಂಗನೀಸ್ ಆ್ಯಂಡ್ ಕ್ರೋಮಿಯಂ ಸ್ಟಡಿ ಮಾಡೋದು ಗೊತ್ತಾಯ್ತು ಯಾವ ರೀತಿ ಅಂತ. ಅರ್ಥ ಆಗಲಿ ಅಂದರೆ ರಿಪೀಟೆಡ್ ನೋಡಿ. ಓಕೆ, ಡೌಟ್ಸ್ಗಳು ಅರೈಸ್ ಆಗುತ್ತೆ ಸ್ವಲ್ಪ. ಸೊ ಫಸ್ಟು ಡೌಟ್ಸ್ಗಳು ಅರೈಸ್ ಆಗುತ್ತೆ, ರಿಪೀಟೆಡ್ಲಿ ಮಾಡಿದ್ರೆ ಗೊತ್ತಾಗುತ್ತೆ ಏನು ಅಂತ. ನೆಕ್ಸ್ಟ್ ಈಗ ಫಸ್ಟ್ ಕಾಂಪೌಂಡ್ ಬರೋಣ. ಇಲ್ಲಿ H2SO4 ಇದೆ. ಓಕೆ, H2SO4 ಇದಕ್ಕೆ ಯಾವ ಫೈಂಡ್ ಮಾಡಬೇಕು? ಸಲ್ಫರ್ ಫೈಂಡ್ ಮಾಡಬೇಕು. ಇಲ್ಲೆಲ್ಲ ಯಾವುದು? ಸಲ್ಫರ್. ಓಕೆ, ಯಾವ ಅಯಾನು? ಸಲ್ಫರ್ದು ಫೈಂಡ್ ಔಟ್ ಮಾಡಬೇಕು. ಫಾಸ್ಫರಸ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸಲ್ಫರ್ದು ಏನಿದೆ ಬರೋಣ. ಸಲ್ಫರ್ ಹೇಗೆ ಫೈಂಡ್ ಮಾಡೋದು? ಸೊ 2H ಇದೆ. 2 × +1 ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? +1. ಯಾವತ್ತು +1 ಇರುತ್ತೆ, ಬಟ್ ಎಕ್ಸೆಪ್ಷನ್ ಆವಾಗ ಹೈಡ್ರೈಡ್ಸಲ್ಲಿದ್ದಾಗ ಮಾತ್ರ ಎಕ್ಸೆಪ್ಷನ್ ಅಷ್ಟೇ. ಸೊ ನೆಕ್ಸ್ಟು ಪ್ಲಸ್ ಸಲ್ಫರ್ ಗೊತ್ತಿಲ್ಲ, X ಅಂತ ತಗೊಳ್ಳೋಣ. ನೆಕ್ಸ್ಟು 4O ಇದೆ. 4 × -2 ಈಸ್ ಈಕ್ವಲ್ ಟು 0. ಆಲ್ಜಿಬ್ರಿಕ್ ಸಮ್ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಫೈನಲಿ ಆಗಿದ್ರೆ 4 × -2 ಎಷ್ಟು ಬರುತ್ತೆ? -8 -8 + 2 -6 ಶಿಫ್ಟ್ ಮಾಡಿದ್ರೆ +6 ಬರುತ್ತೆ. ಕರೆಕ್ಟಾಗಿ ಏನು ಕ್ಯಾಲ್ಕುಲೇಷನ್ ಗೊತ್ತಿರಬೇಕು. +6 ಬರುತ್ತೆ. ಸೊ ಇಯರ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇಸ್ +6 ಬರುತ್ತೆ. ಓಕೆ, ಗೊತ್ತಾಯಿತು ಹೇಗೆ ಅನ್ಕೋತೀನಿ. ಸೊ ನೆಕ್ಸ್ಟು ಇದಾದಮೇಲೆ ಯಾವುದಿದೆ? H2S2O7 ಸಲ್ಫರಿಕ್ ಆ್ಯಸಿಡ್ ಇದೆ, ಅದು ಓಲಿಯಂ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇರೋದು H2S2O7 ಓಲಿಯಂ ಅಂತ ಕರಿತೀವಿ. H2S2O7 ಇಲ್ಲಿ 2 × +1 ಹೈಡ್ರೋಜನ್. ನೆಕ್ಸ್ಟ್ ಪ್ಲಸ್ 2S ಅಂತ ಇದೆ, ಹಾಗಾದರೆ 2X ಅಂತ ಬರೀಬೇಕು. ಸಲ್ಫರ್ ಗೊತ್ತಿಲ್ಲ, ಲೆಟ್ ಇಟ್ ಬಿ X. ಆ್ಯಂಡ್ 7 × -2 ಈಸ್ ಈಕ್ವಲ್ ಟು 0. ಆಕ್ಸಿಜನ್ ಆಕ್ಸಿಡೇಟೆಡ್ ಗೊತ್ತಿದೆ -2 ಅಂತ. ಓಕೆ, ನೆಕ್ಸ್ಟ್ ಫೈನಲ್ ಎಷ್ಟು ಬರುತ್ತೆ ಹಾಗಾದರೆ? -14 ಬರುತ್ತೆ. -14 + 2 -12 ಬರುತ್ತೆ.
ಆ್ಯಂಡ್ 2x ಇಸ್ ಈಕ್ವಲ್ ಟು ಪ್ಲಸ್ 12 ಆಗುತ್ತೆ. ಫೈನಲಿ x ಇಸ್ ಈಕ್ವಲ್ ಟು ಪ್ಲಸ್ 6 ಆಗುತ್ತೆ. ಗೊತ್ತಾಯ್ತಲ್ಲ ಹೇಗೆ ಅಂತ? -14 + 2 -12 ಆಗುತ್ತೆ. -12 ಶಿಫ್ಟ್ ಮಾಡಿದ್ರೆ ಪ್ಲಸ್ 12 ಬರುತ್ತೆ. ಸೊ ಇಲ್ಲಿ ಡಿವೈಡ್ ಮಾಡಿ ಪ್ಲಸ್ 6 ಆಗುತ್ತೆ. ಸೊ ಇಲ್ಲಿ ಎಷ್ಟು? ಪ್ಲಸ್ 6 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸಲ್ಫರ್ ಇನ್ ಓಲಿಯಂ ಕಾಂಪೌಂಡಲ್ಲಿ ಪ್ಲಸ್ 6 ಇದೆ. ನೆಕ್ಸ್ಟು ಫಸ್ಟ್ 2 ಆಯಿತು. ಸೆಕೆಂಡ್ SO4 2-. ಓಕೆ, SO4 2-. SO4 2- ಯಾವ ಫಾರ್ಮ್ ಮಾಡಬೇಕು? ಸಲ್ಫರ್ ಫಾರ್ಮ್ ಮಾಡಬೇಕು. ಇದು ಯಾವುದ್ರ ಅಯಾನಿಕ್ ಫಾರ್ಮು? ಇದರದ್ದೇ ಆದ ಅಯಾನಿಕ್ ಫಾರ್ಮ್. H2SO4 ಅನ್ನೋದು 2H+ ಮತ್ತು SO4 2- ಅಂತ ಡಿಸೋಸಿಯೇಟ್ ಆಗುತ್ತೆ. ಹಾಗಾದರೆ ಹೇಗೆ ಫೈಂಡ್ ಮಾಡ್ತೀರಾ? ಸಲ್ಫರ್ ಎಷ್ಟು? ಎಕ್ಸ್ ಅಂತ ತಗೊಳ್ಳೋಣ. 4 × -2. ಇಲ್ಲಿ ಆಕ್ಸಿಜನ್ ಮೇಲೆ ಇರೋ ಚಾರ್ಜು 2- ಅಲ್ಲ, ಇದು ಕಂಪ್ಲೀಟ್ ಸಲ್ಫೇಟ್ ಅಯಾನ್ ಅಂತ. SO4 2- ಅನ್ನೋದು ಸಲ್ಫೇಟ್ ಅಯಾನ್ ಅಂತ ಹೊರತು 2- ಅನ್ನೋದು ಆಕ್ಸಿಜನ್ ಮೇಲೆ ಇರೋ ಚಾರ್ಜ್ ಅಲ್ಲ. ಇದು ಒಂದು ಅಯಾನ್, ಇದು ಪಾಲಿ ಅಟಾಮಿಕ್ ಅಯಾನ್. ಹಾಗಿದ್ರೆ ದಟ್ ಇಸ್ ಈಕ್ವಲ್ ಟು -2. ಯಾಕೆ -2 ತೊಗೊಂಡಿದೆ ಗೊತ್ತಾಗಿದೆ? ಇಟ್ ಇಸ್ ಪಾಲಿ ಅಟಾಮಿಕ್ ಅಯಾನ್. ಆ್ಯಂಡ್ ಫೈನಲ್ ಎಷ್ಟು ಬರುತ್ತೆ? -8 ಬರುತ್ತೆ. -2 ಆ ಕಡೆ ಶಿಫ್ಟ್ ಮಾಡಿದ್ರೆ +8 ಆಗುತ್ತೆ. +8 -2 +6 ಬರುತ್ತೆ. ಸೊ ಇಲ್ಲಿ ಎಷ್ಟು ಬಂತು? +6 ತಾನೇ ಬಂದಿದ್ದು. ಇಲ್ಲೂ +6 ಬರಬೇಕು ಆಬ್ವಿಯಸ್ಲಿ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಒನ್ S2O4 2-. ಓಕೆ, S2O4 2-. ಇಲ್ಲಿ 2 ಎಷ್ಟಿದೆ? S2 ಇದೆ. ಸೊ 2x ಅಂತ ತಗೊಳ್ಳೋಣ. 4 × -2 ಈಸ್ ಈಕ್ವಲ್ ಟು -2. ಆಕ್ಸಿಜನ್ ಸ್ಟೇಟ್ ಎಷ್ಟು? -2. ಬಟ್ ಈ 2- ಅನ್ನೋದು ಆಕ್ಸಿಜನ್ ಮೇಲಿರುವ ಚಾರ್ಜ್ ಅಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ರಿಪೀಟೆಡ್ಲಿ ಹೇಳ್ತಾನೆ ಇದ್ದೀನಿ ನಾನು, ಮಿಸ್ಟೇಕ್ಸ್ ಮಾಡ್ಕೋಬೇಡಿ. ಸೊ -2 ಅನ್ನೋದು ಪಾಲಿಅಟಾಮಿಕ್ ಇರೋದ್ರಿಂದ -2 ಬರೀತೀನಿ. ಆಲ್ಜಿಬ್ರಿಸಮ್ ಈಸ್ ಈಕ್ವಲ್ ಟು ಇಟ್ಸ್ ಚಾರ್ಜ್. ಓಕೆ, ನೆಕ್ಸ್ಟ್ -8 ಬರುತ್ತೆ. -8 ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ 2x ಈಸ್ ಈಕ್ವಲ್ ಟು -8 ಆ ಕಡೆ ಶಿಫ್ಟ್ ಮಾಡಿದ್ರೆ +8 ಆಗುತ್ತೆ. +8 -2 +6 ಬರುತ್ತೆ. ಸೊ ಫೈನಲಿ +3 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಸಲ್ಫರ್ ಎಷ್ಟಲ್ಲಿ? +3 ಇದೆ. S2O4 2-. ಓಕೆ, ಸೊ +3 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ನೆಕ್ಸ್ಟ್ ಒನ್. ಓಕೆ, ಇಷ್ಟು ನೋಟ್ ಮಾಡ್ಕೊಳ್ಳಿ ಫಸ್ಟು ಕಂಪ್ಲೀಟು. ಇನ್ಯಾವುದಿದೆ? ಫಾಸ್ಫರಸ್ ಇದೆ. ಸೊ ಫಾಸ್ಫರಸ್ಸು ಟ್ರೈ ಮಾಡ್ತೀರಾ ಈಗ ನೀವು ನೋಡ್ಬೋದು ಬೇಕಾದರೆ. ಫಾಸ್ಫರಸ್ ಯಾವುದಿದೆ ಈಗ? H4P2O7. H4P2O7 ಎಲ್ಲ ಮಾಡ್ಬಿಡ್ತೀರಾ? 4 × +1 ಹೈಡ್ರೋಜನ್ +1 ಆಕ್ಸಿಡೇಟು. ನೆಕ್ಸ್ಟ್ 2 × x. ಫಾಸ್ಫರಸ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಲೆಟ್ ಇಟ್ ಬಿ 2x ಆ್ಯಂಡ್ +7 × -2 ಈಸ್ ಈಕ್ವಲ್ ಟು 0. 7 × -2 ಯಾಕೆ ಬರುತ್ತೆ? ಆಕ್ಸಿಜನ್ ಆಕ್ಸಿಡೇಟು -2. ಸೊ ಫೈನಲ್ ಎಷ್ಟು ಬರುತ್ತೆ? +4 + 2x -14 ಈಸ್ ಈಕ್ವಲ್ ಟು 0. -14 + 4 -10 ಬರುತ್ತೆ. ಸೊ ಫೈನಲಿ x ಈಸ್ ಈಕ್ವಲ್ ಟು +5 ಬರುತ್ತೆ. ಓಕೆ, +5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಹಿಯರ್. +5. ಓಕೆ, -14 + 4 -10. -10 ಆ ಕಡೆ ಶಿಫ್ಟ್ ಮಾಡಿದ್ರೆ +10 ಆಗುತ್ತೆ. ಸೊ 2ನ ಡಿವೈಡ್ ಮಾಡಿದ್ರೆ 5 ಬರುತ್ತೆ. ಓಕೆ, ಸೊ ಎಷ್ಟು ಬರುತ್ತೆ? 5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ H4P2O7. ನೆಕ್ಸ್ಟು ಸೋಡಿಯಂ ಹೈಡ್ರೋಜನ್ ಆರ್ಥೋಫಾಸ್ಫೇಟ್ ಇದೆ. NaH2PO4. ಇಲ್ಲಿ ಸೋಡಿಯಮ್ದು ಎಷ್ಟು ಆಕ್ಸಿಡೇಷನ್ ಸ್ಟೇಟು? ಸೋಡಿಯಂ ಬಂದು +1. ಓಕೆ, ಸೋಡಿಯಂ ಆಕ್ಸಿಡೇಷನ್ ಸ್ಟೇಟ್ ಇಸ್ +1. ಆಲ್ಕಲೈ ಮೆಟಲ್ ಗೊತ್ತಿದೆ. ಸೋಡಿಯಂ ಆಕ್ಸಿಡೇಷನ್ ಸ್ಟೇಟು +1 ಆ್ಯಂಡ್ ಹೈಡ್ರೋಜನ್ 2 × +1. P ಎಷ್ಟಿದೆ ಗೊತ್ತಿಲ್ಲ. x ಅಂತ ತಗೊಳ್ಳೋಣ. +4 × -2 ಈಸ್ ಈಕ್ವಲ್ ಟು 0. ನ್ಯೂಟ್ರಲ್ ಸ್ಟೇಟಲ್ಲಿದೆ, ಹಾಗಾಗಿ ಈಸ್ ಈಕ್ವಲ್ ಟು 0 ಅಂತ ಬರೀತೀವಿ. ನೆಕ್ಸ್ಟ್ ಏನು ಬರುತ್ತೆ ಹಾಗಾದರೆ? -8 +2 ನೆಕ್ಸ್ಟ್ +3 -5 ಬರುತ್ತೆ. ಸೊ ಫೈನಲ್ ಎಷ್ಟು ಬರುತ್ತೆ? ಸೊ -8 ಇದೆ. -8 ಇಲ್ಲಿ +3 ಆಗುತ್ತೆ. ಸೊ -8 + 3 -5 ಆಗುತ್ತೆ. -5 ಆ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? +5 ಆಗುತ್ತೆ. ಸೊ +5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಫಾಸ್ಫರಸ್ ಇನ್ NaH2PO4. ಓಕೆ, ಸೊ ಅಪ್ಪಿತಪ್ಪಿ ಹೇಳ್ತಾ ಇದ್ದೀನಲ್ವಾ, ಕೆಲವೊಂದು ಏನಾದ್ರು ಆ್ಯಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡುವಾಗ ಮಿಸ್ಟೇಕ್ ಆಕ್ಸಿಡೇಷನ್ ನಂಬರ್ ಏನೋ ತಪ್ಪಾಗಿದ್ರೆ ಸ್ವಲ್ಪ ಕರೆಕ್ಟ್ ಮಾಡ್ಕೊಳ್ಳಿ, ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ. ಸೊ ಸ್ಪೀಡಲ್ಲಿ ಮಾಡುವಾಗ ಅಪ್ಪಿತಪ್ಪಿ ಒಂದು ಮಿಸ್ಟೇಕ್ಸ್ ಆಗ್ಬೋದು. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಒನ್ HPO4 2-. ಲಾಸ್ಟ್ ಒನ್ ಯಾವುದು? HPO4 2-. ಇಲ್ಲಿ ಯಾವುದು? ಫಾಸ್ಫೇಟ್ ಅಯಾನ್ ಒಂದು ಇದು. ಓಕೆ, ಸಾರಿ, ಹೈಡ್ರೋಜನ್ ಫಾಸ್ಫೇಟ್ ಅಯಾನ್. ಸೊ HPO4 2-. ಇಲ್ಲಿ +1 ಹೈಡ್ರೋಜನ್ ಆಕ್ಸಿಡೇಷನ್ ಸ್ಟೇಟ್. P ಅಂದರೆ x ಅಂತ ತಗೊಳ್ಳೋಣ. 4 × ಆಕ್ಸಿಜನ್ ಆಕ್ಸಿಡೇಟ್ -2 ಈಸ್ ಈಕ್ವಲ್ ಟು ವಾಟ್? ಈಸ್ ಈಕ್ವಲ್ ಟು 2-. ಇದು ಆಕ್ಸಿಜನ್ ಮೇಲಿರೋ ಚಾರ್ಜ್ ಅಲ್ಲ, ಹೋಲ್ ಅಯಾನ್ ಮೇಲಿರೋ ಚಾರ್ಜ್. ಒಂದು ಅಯಾನ್, ಅದು ಪಾಲಿ ಅಟಾಮಿಕ್ ಅಯಾನ್, ಹಾಗಾಗಿ -2 ಬರಿತೀವಿ. ಈಸ್ ಈಕ್ವಲ್ ಟು 0 ಅಲ್ಲ, ಇಟ್ ಇಸ್ -2. ಯಾಕಂದರೆ ಅಯೋನಿಕ್ ಸ್ಟೇಟಲ್ಲಿದೆ. ಬೇರೆ ಕಾಂಪೌಂಡ್ ನೋಡಿದಾಗ ಕಾಣಿಸ್ತಾ ನಿಮಗೆ ನ್ಯೂಟ್ರಲ್ಲು. ಅಯಾನ್ಸ್ ಥರ ಕಾಣ್ರೆ ನೀವು ಚಾರ್ಜಸ್ನ ಬರೀಬೇಕಿಲ್ಲಿ. ಓಕೆ, ನೆಕ್ಸ್ಟ್ ಫೈನಲ್ ಏನು ಮಾಡೋಣ? -8 +1 -7 ಬರುತ್ತೆ. -7 ಆ ಕಡೆ ಶಿಫ್ಟ್ ಮಾಡಿದ್ರೆ +7 ಆಗುತ್ತೆ. +7 -2 +5 ಬರುತ್ತೆ. ಸೊ +5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಹಿಯರ್. ಓಕೆ, ಸೊ HPO4 2- +5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಸೊ ಗೊತ್ತಾಯಿತು ಅನ್ಕೋತೀನಿ ಇಷ್ಟು ಕೂಡ. ಓಕೆ, ಕಂಪ್ಲೀಟ್ ನೋಟ್ ಮಾಡ್ಕೊಳ್ಳಿ ಒಂದ್ಸರಿ, ಚೆಕ್ ಮಾಡಿ ಕಂಪ್ಲೀಟ್ ನೋಟ್ ಮಾಡಿ. ಸೊ ನೆಕ್ಸ್ಟ್ ಕಾಂಪೌಂಡ್ಸ್ ಡಿಸ್ಕಸ್ ಮಾಡೋಣ. ಇಷ್ಟು ಗೊತ್ತಾಗಿದೆ. ಥರ್ಡ್ ಸೀರೀಸಲ್ಲಿ ಏನು ಬೇರೆ ಕ್ಲೋರಿನ್ ಕಾಂಪೌಂಡ್ಸ್ ಇದೆ. ಓಕೆ, ಕ್ಲೋರಿನ್ ಕಾಂಪೌಂಡ್ಸಲ್ಲಿ ಫಸ್ಟ್ ಒನ್ ಡಿಸ್ಕಸ್ ಮಾಡಿ ಯಾವುದು? NaClO4. ಓಕೆ, ಸೊ NaClO4 ಸೋಡಿಯಂ ಪರ್ಕ್ಲೋರೈಡ್. ಓಕೆ, ಇಷ್ಟು ಒಂದು ಕ್ಲೋರಿನ್ ಫಾರ್ಮ್ ಮಾಡಬೇಕಿಲ್ಲ ನಾವೀಗ. ಸೊ ಇಲ್ಲಿ NA ಎಷ್ಟು ಆಪ್ಷನ್ +1
ಆ್ಯಂಡ್ ಸಿ ಎಲ್ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋಣ. ಸೊ ಸಿ ಎಲ್ ಹಾಲೋಜನ್ಸ್ ಗೊತ್ತು ನಮಗೆ -1 ಅಂತ, ಬಟ್ ಅದು ವೇರಿ ಆಗುತ್ತೆ. ಹಾಲೋಜನ್ಸ್ ಹೇಳ್ತೇನೆ ನಾನು, ಆಕ್ಸಿಜನ್ ಜೊತೆ ಕಂಬೈನ್ ಆಗಿದ್ದಾಗ ವೇರಿ ಆಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಒಂದು ಸರಿ ಅಂತ ಅಂದ್ಬಿಟ್ಟು. ಹಾಗಿದ್ದಾಗ ಸೊ 4 × -2 = 0. ಸೊ ಏನೇನು ಬರುತ್ತೆ -8 -8 + 1 -7 -7 ಶಿಫ್ಟ್ ಮಾಡಿದ್ರೆ x +7 ಆಗುತ್ತೆ. ಓಕೆ, +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ಹಿಯರ್. ಓಕೆ, ಸೋಡಿಯಂ ಪರ್ಕ್ಲೋರೈಡ್. ಕ್ಲೋರಿನಲ್ಲಿ ಎಷ್ಟು +7 ಬರುತ್ತೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್. ಓಕೆ, ನೆಕ್ಸ್ಟ್ ಒನ್ ಯಾವುದಿದೆ? NaClO3. NaClO3. ಓಕೆ, ಇಲ್ಲಿ ಸೇಮ್ ಅದೇ ರೀತಿ +1. ಇಲ್ಲಿ ಡೈರೆಕ್ಟ್ ಹೇಳ್ಬೋದು. ಓಕೆ, O3 ಇದೆ, ಇಲ್ಲಿ O4 ಇದೆ, ಇಲ್ಲಿ O3 ಇದೆ ಅಷ್ಟೇ. ಸೊ ಅಲ್ಲಿ 4 × -2 ಇತ್ತು, 3 × -2 ಇರುತ್ತೆ, -6 ಬರುತ್ತೆ. -6 + 1 -5 ಬರುತ್ತೆ. ಸೊ ಫೈನಲಿ +5 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್, ಡೈರೆಕ್ಟಾಗಿ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡಿ, Cl2O7. ಇಲ್ಲಿ 2x ಅಂತ ತಗೊಳ್ಳೋಣ, +7 × -2 = 0. ಸೊ ಫೈನಲಿ 2x +14 ಆಗುತ್ತೆ, -14 ಈ ಕಡೆ +14 ಆಗುತ್ತೆ. ಸೊ 2 7s, ದಟ್ ಈಸ್ x +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ಲೋರಿನ್ ಇನ್ Cl2O7. ಓಕೆ, ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಒನ್ KClO2. ಪೊಟ್ಯಾಷಿಯಮ್ ಎಷ್ಟು +1 ಆ್ಯಂಡ್ ಸೊ ಕ್ಲೋರಿನ್ ಎಷ್ಟು ಗೊತ್ತಿಲ್ಲ, x ಅಂತ ತಗೊಳ್ಳೋಣ. 2 × -2 = 0. ಸೊ -4 + 1 -3 ಆಗುತ್ತೆ, -3 ಶಿಫ್ಟ್ ಮಾಡಿದ್ರೆ ಫೈನಲಿ x +3. ಸೊ +3 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಹಿಯರ್. ಇಲ್ಲಿ ಎಷ್ಟೊಂದು ಗೊತ್ತಿದೆ, ಇಲ್ಲಿ ಎಷ್ಟು ಗೊತ್ತಿದೆ, ಇಲ್ಲಿ ಎಷ್ಟು ಗೊತ್ತಿದೆ, ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಮಾಡಿದ್ವಿ. ಸೊ ಇಷ್ಟು ನೋಡಿ ಕಾಂಪೌಂಡ್ಸ್ಗಳು ಈ ಥರ ಕೊಡ್ತಾರೆ ನಿಮ್ಗೆ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಮಾಡೋಕ್ಕೆ. ಪ್ರೀವಿಯಸ್ ನೆಕ್ಸ್ಟ್ ಇಯರ್ ಹೋದಾಗ ಸೆಕೆಂಡ್ ಇಯರ್ ಬಂದಾಗ ಇದೇ ರೀತಿ ಬೇಸಿಕ್ ಪಾಯಿಂಟ್ಸ್ಗಳು ತುಂಬ ಇರುತ್ತೆ. ನಾವಲ್ಲಿ ಕ್ಯಾಲ್ಕುಲೇಟ್ ಮಾಡಲು ಡೈರೆಕ್ಟ್ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಅಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಇನ್ನೂ ಕೆಲವೊಂದು ಕಾಂಪೌಂಡ್ಸ್ಗಳು, ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಆಗಿರ್ಬೋದು, ಬೇರೆ ಬೇರೆ ಕಾಂಪೌಂಡ್ಸ್ಗಳು, ಆಕ್ಸಿಜನ್ ಕೂಡ ಫೈಂಡ್ ಔಟ್ ಮಾಡ್ಬೋದು ಕೆಲವೊಂದು ಕಾಂಪೌಂಡ್ಸ್ಗಳಲ್ಲಿ. ಸೊ ಈ ರೀತಿ ಇರೋವಂಥ ಒಂದು ಕೆಲವೊಂದು ಕಾಂಪೌಂಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಯಾವುದಿದೆ ಅದನ್ನು ತೊಗೊಂಡು ನೀವು ಫೈಂಡ್ ಔಟ್ ಮಾಡಿ ಟ್ರೈ ಮಾಡಿ. ಹೈಡ್ರೋಜನ್ ಗೊತ್ತಿದೆ, ಆಕ್ಸಿಜನ್ ಗೊತ್ತಿದೆ, ಗೊತ್ತಿಲ್ಲದಿರೋ ಎಲಿಮೆಂಟ್ ಅದನ್ನು ಫೈಂಡ್ ಔಟ್ ಮಾಡಿ ಟ್ರೈ ಮಾಡಿ, ನಿಮಗೆ ಐಡಿಯಾ ಕಂಪ್ಲೀಟ್ ಸಿಗುತ್ತೆ ಏನು ಅಂತ. ಓಕೆ, ಇಷ್ಟು ಅರ್ಥ ಆಗಿತ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಹಾಗಾದರೆ ಈಗ ನಾವು ಆಕ್ಸಿಡೇಷನ್ ಸ್ಟೇಟ್ ಗೊತ್ತಾಯ್ತು ಏನು ಅಂತ ನಿಮಗೆ. ನೆಕ್ಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು ಈ ನೆಕ್ಸ್ಟ್ ಇರೋ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಆಕ್ಸಿಡೇಷನ್ ನಂಬರ್ ಬಗ್ಗೆ ಹೇಗೆ ಫೈಂಡ್ ಮಾಡೋಂಥ ಐಡಿಯಾ ಸಿಕ್ಕಿದೆ ನಮಗೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದರೆ ನಿಮ್ಗೆ ಇರುವಂಥದ್ದು ಸ್ಟಾಕ್ ನೋಟೇಷನ್. ಓಕೆ, ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು, ಸ್ಟಾಕ್ ನೋಟೇಷನ್. ತುಂಬ ಸಿಂಪಲ್ ಕಾನ್ಸೆಪ್ಟ್. ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಕೆಲವೊಂದು ಕಾಂಪೌಂಡ್ಸ್ಗಳನ್ನ ಕೊಟ್ಟು ಹೇಳಿದ್ದೀನಿ ನಾನು. ಈಗ ನೀವೇನು ಮಾಡಬೇಕು ಅಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕಾಂಪೌಂಡ್ಸ್ಗಳಿದೆ, ಯಾವ ಚಾಪ್ಟರ್ ತಗೊಂಡು ತುಂಬ ಕಾಂಪೌಂಡ್ಸ್ಗಳಿದೆ. ಅಲ್ಲಿ ಯಾವ್ದಾದ್ರು ಕಾಂಪೌಂಡ್ಸ್ ತೊಗೊಂಡು ಯಾವುದನ್ನು ಬೇಕಾದ್ರೂ ಫೈಂಡ್ ಮಾಡಿ, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಯಾವ್ದಾದ್ರು ಬೇಕಾದ್ರೂ ಫೈಂಡ್ ಮಾಡಿ ಆಕ್ಸಿಡೇಷನ್ ಸ್ಟೇಟ್ನ. ನಿಮಗೆ ಐಡಿಯಾ ಸಿಗುತ್ತೆ ಆಕ್ಸಿಜನ್ ಯಾಕೆ -2, ಹೈಡ್ರೋಜನ್ ಯಾಕೆ +1. ದಟ್ ಮೀನ್ಸ್ ಏನು ಅರ್ಥ, ಅದು ಎಲ್ಲ ಎಲಿಮೆಂಟ್ಸು ರಿಮೂವ್ ಆದರೆ ಆ ಚಾರ್ಜ್ ಎಷ್ಟು ಎಕ್ಸಿಬಿಟ್ ಮಾಡುತ್ತೆ ಒಂದು ಎಲಿಮೆಂಟ್ ಅನ್ನೋದೇ ಆಕ್ಸಿಡೇಷನ್ ಸ್ಟೇಟ್ ಅಂತ. ಕರೆಕ್ಟ್ ಅಲ್ವಾ? ಹಾಗಿದ್ದಾಗ ನೀವೇ ಟ್ರೈ ಮಾಡಿ, ಚೆನ್ನಾಗಿ ಐಡಿಯಾ ಸಿಗುತ್ತೆ ಏನು ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ ಈಗ, ಯಾವುದು ಸ್ಟಾಕ್ ನೋಟೇಷನ್ ಅಂತ ಅಂದ್ಬಿಟ್ಟು. ಸೊ ಸ್ಟಾಕ್ ನೋಟೇಷನ್ ತುಂಬ ಸಿಂಪಲ್ ಕಾನ್ಸೆಪ್ಟ್, ಏನು ಅಷ್ಟೊಂದು ಕಷ್ಟ ಅನ್ಸಲ್ಲ ನಿಮ್ಗೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತ ಬರ್ತೀವಿ, ಕರೆಕ್ಟಾ? KMnO4 ಅಂತ ಬರೆದ್ವಿ. ಸೊ ಈ KMnO4 ಬರದೇ ಏನಂತ +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ನಾವೀಗ ಈ ಆಕ್ಸಿಡೇಷನ್ ಸ್ಟೇಟ್ನ ವಿ ಕ್ಯಾನ್ ಇಂಡಿಕೇಟ್ ಇಟ್ ಬೈ ರೋಮನ್ ನಂಬರ್ಸ್ ಅಂತ ಏನಿದೆ ಆ ನಂಬರ್ಸಿಂದ ನಾವು ಇಂಡಿಕೇಟ್ ಮಾಡೋದೇ ಸ್ಟಾಕ್ ನೋಟೇಷನ್ ಅಂತ ಹೇಳ್ತೀವಿ. ಸೊ ಸ್ಟಾಕ್ ನೋಟೇಷನ್ ಏನು, ಆಕ್ಸಿಡೇಷನ್ ನಂಬರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ದ ರೋಮನ್ ನಂಬರ್ಸ್ನ ಯೂಸ್ ಮಾಡಿಕೊಂಡು ಆಕ್ಸಿಡೇಷನ್ ನಂಬರ್ನ ಇಂಡಿಕೇಟ್ ಮಾಡ್ತೀವಿ. ಹೇಗೆ ಫಾರ್ ಎಕ್ಸಾಂಪಲ್ ಈ ಕಾಂಪೌಂಡ್ ಬರಿತಾ ಇದ್ದೀವಿ ಅಂದರೆ ಯಾವ ರೀತಿ ಬರಿತೀವಿ, KMn +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಅದು ಈ ರೀತಿ ಬರಿಬೋದು ನಾವು. ಓಕೆ, +7 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಈ ರೀತಿ ಬರಿತೀವಿ, ಸಾರಿ. ಓಕೆ, ಸೊ ಹೀಗೆ ಬರೆಯೋದನ್ನ ನಾವೇನು ಹೇಳ್ತೀವಿ, ಆಕ್ಸಿಡೇಷನ್ ಅಂದರೆ ಸ್ಟಾಕ್ ನೋಟೇಷನ್ ಅಂತ ಹೇಳ್ತೀವಿ. ಓಕೆ, ರೋಮನ್ ನಂಬರ್ಸಲ್ಲಿ ಇಂಡಿಕೇಟ್ ಮಾಡುವಂಥದ್ದು. ಸೊ ಎಕ್ಸಾಂಪಲ್ ಕೊಡೋಣ. ಫಾರ್ ಎಕ್ಸಾಂಪಲ್ ಈಗ AuCl3 ಇದೆ ಕೊಡಿ. ಓಕೆ, AuCl3. ಸೊ ಇಲ್ಲಿ ಈಗ ಅಂದರೆ ಗೋಲ್ಡ್ ಕಾಂಪೌಂಡ್ ಅಂತ ಗೊತ್ತಿದ್ದು, Au ಅಂದರೆ ಗೋಲ್ಡ್ ಅಂತ. ನಮಗೆ 2 ಕಾಂಪೌಂಡ್ ಇದೆ ಗೋಲ್ಡಲ್ಲಿ, ಯಾವುದು ಅಂದರೆ ಒಂದು AuCl ಅಂತಲೂ ಇದೆ. ಓಕೆ, ಇದನ್ನು ಅರಸ್ ಕ್ಲೋರೈಡ್ ಅಂತ ಕರಿತೀವಿ, ಇದನ್ನು ಅರಿಕ್ ಕ್ಲೋರೈಡ್ ಅಂತ ಕರಿತೀವಿ. ಎಂಥ ಮಕ್ಕಳ ಇದು, ಅರಸ್ ಕ್ಲೋರೈಡ್ ಆ್ಯಂಡ್ ಅರಿಕ್ ಕ್ಲೋರೈಡ್. ಗೋಲ್ಡ್ ಅಂದರೆ Au ಅಂತ, ನಾವು ಗೋಲ್ಡ್ ಅಂತ ಹೇಳಲ್ಲ, ಅದನ್ನು ಅರೈಟ್ ಅಂತ ಕಾಂಪೌಂಡ್ ಅಂತ ಹೇಳ್ತೀವಿ. ಅದನ್ನು ಅರಸ್ ಕ್ಲೋರೈಡ್, ಇದು AuCl3 ಅರಸ್ ಕ್ಲೋರೈಡ್, ದಿಸ್ ಇಸ್ ಅರಿಕ್ ಕ್ಲೋರೈಡ್. ಹಾಗೆ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ ಅಂದರೆ ಫೈಂಡ್ ಔಟ್ ಮಾಡ್ಬೇಕು ಬೇಕಾದ್ರೆ ನೀವೇ ಇಲ್ಲಿ. ಸೊ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಬಟ್ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಪ್ಪ ಅಂತಂದರೆ ಇಲ್ಲಿ ಫೈನಲಿ ಬರೋವಂಥದ್ದು 1 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಆ್ಯಂಡ್ ಹಿಯರ್ Au3 ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಅರಸ್ ಕ್ಲೋರೈಡ್ ಮತ್ತು ಅರಿಕ್ ಕ್ಲೋರೈಡ್, ಸಾರಿ Cl3 ಅಲ್ಲ, ಇದು Cl ಅಷ್ಟೇ. ಸೊ ಫೈಂಡ್ ಔಟ್ ಮಾಡಬೇಕಾದ್ರೆ Cl ಅಂದರೆ ಎಷ್ಟು, x ಅಂತ ತಗೊಳ್ಳೋಣ, ಪ್ಲಸ್ Cl ಅಂದರೆ -1 ಈಸ್ ಈಕ್ವಲ್ ಟು 0. ಏನು ಬಂತಪ್ಪ, x ಈಸ್ ಈಕ್ವಲ್ ಟು 1. ಆ್ಯಂಡ್ ಹಿಯರ್ ಇಲ್ಲೂ ಕೂಡ AuCl3 ಅಂದರೆ x ಅಂತ ತಗೊಳ್ಳೋಣ, ಪ್ಲಸ್ Cl ಅಂದರೆ 3 × -1 ಈಸ್ ಈಕ್ವಲ್ ಟು 0. ಫೈನಲ್ ಏನು ಬಂತಪ್ಪ, +3. ಸೊ ಬಂತಲ್ವಾ, ದಿಸ್ ಇಸ್ ಅರಸ್ ಕ್ಲೋರೈಡ್ ಆ್ಯಂಡ್ ದಿಸ್ ಇಸ್ ಅರಿಕ್ ಕ್ಲೋರೈಡ್.
ಸೊ ಈ ರೀತಿ ನಾವು ರೆಪ್ರೆಸೆಂಟ್ ಮಾಡೋದೇನು ಸ್ಟಾಕ್ ನೋಟೇಷನ್ ಅಂತ ಹೇಳ್ತೀವಿ. ರೋಮನ್ ನಂಬರ್ಸಲ್ಲಿ ಹೇಗೆ ಮಾಡುವಂಥದ್ದನ್ನ ಸ್ಟಾಕ್ ನೋಟೇಷನ್. ಜಸ್ಟ್ ಒಂದು ಫಾರ್ಮುಲಾ ಕೊಡ್ತಾರೆ, ಅದನ್ನು ರೋಮನ್ ಸ್ಟಾಕ್ ನೋಟೇಷನಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತ ಬರಿಬೋದು. ಹೇಗೆ ಕೆಲವೊಂದು ನಾನು ಕಾಂಪೌಂಡ್ಸ್ಗಳನ್ನ ಕೊಡ್ತೀನಿ, ಈಗ ನೀವೇ ಬರೀತಾರೆ ಯಾವ ರೀತಿ ಅಂತ ಅರ್ಥ ಆಗುತ್ತೆ ಹೇಗೆ ಅಂತ. ಸೊ ಯೂಸಿಂಗ್ ಸ್ಟಾಕ್ ನೋಟೇಷನ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಕಾಂಪೌಂಡ್ಸ್. ಕೆಲವೊಂದು ಕಾಂಪೌಂಡ್ಸ್ ನೋಡಿ, ಈಗ HAUCl ಫಾರ್ ನಿಮ್ಮ ಎನ್ ಸಿ ಆರ್ ಟೆಕ್ಸ್ಟಲ್ಲಿ ಒಂದು ಪ್ರಾಬ್ಲಮ್ನೇ ಮಾಡ್ತಾ ಇದ್ದೀನಿ. ಯೂಸಿಂಗ್ ಸ್ಟಾಕ್ ನೋಟೇಷನ್ ರೆಪ್ರೆಸೆಂಟ್ ದ ಫಾಲೋಯಿಂಗ್ ಕಾಂಪೌಂಡ್ಸ್, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಕಾಂಪೌಂಡ್ಸ್ TO2, okay, TiO2 and FeO and next one Fe2O3. ಓಕೆ, ಇಷ್ಟಿದೆ ನೋಡೋಣ ರೆಪ್ರೆಸೆಂಟ್ ಮಾಡಿ ಯಾವ ರೀತಿ ಅಂತ. ಇಲ್ಲಿ ಎ ಯುದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಫೈಂಡ್ ಮಾಡಿ. H ಅಂದರೆ ನೋ +1 ಆ್ಯಂಡ್ ಎ ಯು ಗೊತ್ತಿಲ್ಲ, X ಅಂತ ತಗೊಳ್ಳೋಣ. ಇಲ್ಲಿ 4 × -1 = 0. ಸೊ -3 +1 ಅಂತಂದರೆ -4 + 3 ಅಂತಂದರೆ +1 ಅಂದರೆ -3 ಬರುತ್ತೆ. ಸೊ X +3 ಬರುತ್ತೆ. ಹಾಗಾದರೆ ರೆಪ್ರೆಸೆಂಟ್ ಮಾಡೋದು ಹೇಗೆ, HAU ರೋಮನ್ ನಂಬರ್ 1 ಹಾಕಿ 3 ಹಾಕಿ, ಸೊ Cl4 ಅಂತ ಬರುತ್ತೆ. ಈ ರೀತಿ ಇಂಡಿಕೇಟ್ ಮಾಡಬೇಕು. ಓಕೆ, ಅದೇ ರೀತಿ ಇಲ್ಲಿ ಕೂಡ ಒಂದು ಥ್ಯಾಲಿಯಂ ಆಕ್ಸೈಡ್ ಅಂತ ಇದೆ. ಸೊ ಇದನ್ನು ಫೈಂಡ್ ಔಟ್ ಮಾಡಿ. ಸೊ ಎಷ್ಟಿದೆ, 2X ಇದೆ ಪ್ಲಸ್ -2 ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ = 0. ಸೊ ಫೈನಲ್ ಎಷ್ಟು ಬರುತ್ತೆ, 1 ಬರುತ್ತೆ, +1 ಬರುತ್ತೆ. -2 ಅಂತಂದರೆ ಶಿಫ್ಟ್ ಮಾಡೋದು +2 ಆಗುತ್ತೆ. ಸೊ 1 ಬರುತ್ತೆ. ಸೊ ರಿಪ್ರೆಸೆಂಟ್ ಮಾಡೋದು ಹೇಗೆ, 1 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಷ್ಟೇ ರೋಮನ್ ನಂಬರ್ಸಲ್ಲಿ, ತುಂಬ ಸಿಂಪಲ್. ಅದೇ ರೀತಿ ಇಲ್ಲೂ ಫೈಂಡ್ ಮಾಡಿ. Fe ಎಷ್ಟು ಬರುತ್ತೆ ಇಲ್ಲಿ, -2 ಅಂದರೆ ಇಲ್ಲಿ Fe +2 ಬರುತ್ತೆ. ಇಲ್ಲಿ 3 × -2 -6 ಅಂದರೆ ಇಲ್ಲಿ ಫೈನಲಿ +3 ಬರುತ್ತೆ. ದಿಸ್ ಇಸ್ ಫೆರಸ್, ದಿಸ್ ಇಸ್ ಫೆರಿಕ್, +2 +3 ಅಂತ ಇದೆ ಅಷ್ಟೇ. ಸೊ ಇದನ್ನು ಕೂಡ ಸ್ಟಾಕ್ ನೋಟೇಷನಲ್ಲಿ ರೆಪ್ರೆಸೆಂಟ್ ಮಾಡಿ ಅಷ್ಟೇ, ತುಂಬ ಸಿಂಪಲ್. ಓಕೆ, ಅಷ್ಟೊಂದು ಕಷ್ಟಪಡುವಂಥದ್ದಲ್ಲ. ಫಾರ್ಮುಲಾ ಕೊಡ್ತಾರೆ, ಅದನ್ನು ಸ್ಟಾಕ್ ನೋಟೇಷನ್ ಎಕ್ಸ್ಪ್ರೆಸ್ ಮಾಡಬೇಕು, ಬರೀಬೇಕು ಅಂತಂದರೆ ಜಸ್ಟ್ ಫಸ್ಟ್ ಫೈಂಡ್ ಔಟ್ ದ ಆಕ್ಸಿಡೇಷನ್ ನಂಬರ್ ಆಫ್ ದ ಪರ್ಟಿಕ್ಯುಲರ್ ಎಲಿಮೆಂಟ್. ಇಲ್ಲಿ ಆಕ್ಸಿಜನ್ ಗೊತ್ತಿದೆ, ಹೈಡ್ರೋಜನ್ ಗೊತ್ತಿದೆ, ಕ್ಲೋರಿನ್ ಗೊತ್ತಿದೆ, ಇದು ಗೊತ್ತಿಲ್ಲ ಅಂತಂದರೆ ಅದು ಫೈಂಡ್ ಔಟ್ ಮಾಡಿ ಅಷ್ಟೇ. ಡಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ಅದನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ ಕಾಂಪೌಂಡ್ಸಲ್ಲಿ ಇದ್ದಾಗ. ಅದನ್ನು ಫೈಂಡ್ ಔಟ್ ಮಾಡಿ ಸ್ಟಾಕ್ ನೋಟೇಷನಲ್ಲಿ ರೆಪ್ರೆಸೆಂಟ್ ಮಾಡಿ ಅಷ್ಟೇ. ಓಕೆ, ಸೊ ಈ ರೀತಿ ನಿಮಗೆ ಕೆಲವೊಂದು ಕ್ವಶನ್ಸ್ಗಳನ್ನ ಅರೈಸ್ ಮಾಡ್ಬೋದು ಥಿಯರಿ ಎಕ್ಸಾಮಲ್ಲಿ ಬಂದರೆ. ಓಕೆ, ಸೊ ಇಷ್ಟು ದಿಸ್ ಇಸ್ ಅಬೌಟ್ ಸ್ಟಾಕ್ ನೋಟೇಷನ್. ಸ್ಟಾಕ್ ನೋಟೇಷನ್ ಅಂದರೆ ಏನು ಅಂತ ಐಡಿಯಾ ಸಿಕ್ಕಿದೆ ನಿಮಗೆ. ಈಗ ಒಂದು ಕ್ವಶನ್ ಕೊಡ್ತೀನಿ, ಒಂದು ರಿಯಾಕ್ಷನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಡೇಷನ್ ನಂಬರ್ ಐಡಿಯಾ ಸಿಕ್ಕಿದೆ ಅಂದರೆ ಸ್ಟಾಕ್ ನೋಟೇಷನ್ ಎಂದು ಗೊತ್ತಾಗಿದೆ. ಈ ಥರ ಕಾಂಪೌಂಡ್ಸ್ಗಳನ್ನ ಟ್ರೈ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ. ಈಗ ಒಂದು ರಿಯಾಕ್ಷನ್ ಕೊಡ್ತೀನಿ ನೋಡಿ, 2Cu2O ಪ್ಲಸ್ Cu2S ಗಿವ್ಸ್ 6Cu ಪ್ಲಸ್ SO2. ಓಕೆ, ಇಲ್ಲಿ ಕಾಂಪೌಂಡ್ಸ್ಗಳಿದೆ. ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ನ ರೆಪ್ರೆಸೆಂಟ್ ಮಾಡ್ಬಿಡ್ತೀವಿ ಏನಪ್ಪ ಅಂದರೆ +1 ಆ್ಯಂಡ್ ಹಿಯರ್ ಕಾಪರ್ ಇಸ್ +1 ಆ್ಯಂಡ್ sulfur oxidation state is -2, oxygen oxidation is -2, here -2, copper oxidation 0, sulfur it is +4 and -2. Okay, justify the reaction ಅಂದರೆ check the reaction whether it is a redox reaction or not. ಇದು ರೆಡಾಕ್ಸ್ ರಿಯಾಕ್ಷನ್ ಇಲ್ವ ಅಂತ ಚೆಕ್ ಮಾಡಿ. ಆ್ಯಂಡ್ ಇದು ಯಾವುದು ರೆಡ್ಯೂಸ್ ಆಗಿದೆ, ಯಾವುದು ಆಕ್ಸಿಡೈಸ್ ಆಗಿದೆ, ಅಥವಾ ಯಾವುದು ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸಿಂಗ್ ಏಜೆಂಟ್ ಚೆಕ್ ಮಾಡಿ ಅಂತ ಒಂದು ರಿಯಾಕ್ಷನ್ ಕೊಡ್ತಾರೆ ಅನ್ಕೊಳ್ಳಿ. ಅಲ್ಲಿ ಆಕ್ಸಿಡೇಷನ್ ನಂಬರ್ನ ಮೆನ್ಷನ್ ಮಾಡಿದ್ದಾರೆ. ಕಾಪರ್ ಇಲ್ಲಿ ಇದು +1 ಇದೆ. ಎರಡೂ ಕಾಂಪೌಂಡ್ಸಲ್ಲೂ ಕಾಪರ್ ಎಷ್ಟಿದೆ ಆಕ್ಸಿಡೇಷನ್ ರೇಟು +1 ಇದೆ, ಬಟ್ ಇಲ್ಲಿ ಏನಾಗಿದೆ 0 ಇದೆ. ಆ್ಯಂಡ್ ಇಲ್ಲಿ ನೋಡಿ ಸಲ್ಫರು -2 ಇದೆ. ಓಕೆ, ಇಲ್ಲೇನಾಗಿದೆ +4 ಆಗಿದೆ. ಹಾಗಾದ್ರೆ ಸಲ್ಫರು -2 ಇದ್ದು +4 ಆಗಿದೆ ಅಂದರೆ ಏನಾಗಿದೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗಿದೆ. ಓಕೆ, ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂದರೆ ಏನು ಗೊತ್ತಿದೆ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂದರೆ ಆಕ್ಸಿಡೇಷನ್ ಅಂತ ಅಂದ್ಬಿಟ್ಟು. ಸೊ ಹಾಗಿದ್ದಾಗ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಅಂದರೆ ಏನು, ರಿಡಕ್ಷನ್ ಅಂತ ಗೊತ್ತಿದೆ. ಇಲ್ಲಿ ಕಾಪರ್ +1 ಇದ್ದಿದ್ದು 0 ಆಗಿದೆ, ದಟ್ ಇಸ್ ರಿಡಕ್ಷನ್. ಹಾಗಾದ್ರೆ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವುದು ರಿಡ್ಯೂಸಿಂಗ್ ಏಜೆಂಟ್ ಚೆಕ್ ಮಾಡಿ. ಹೇಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ Cu ಅನ್ನೋದು ರಿಡ್ಯೂಸ್ ಆಗಿದೆ. ಓಕೆ, ಡಿಕ್ರೀಸ್ ಆಗಿದೆ, ರಿಡಕ್ಷನ್ ಆಗಿದೆ. ಸೊ ಹಾಗಾದ್ರೆ ಏನೇ ಆ್ಯಕ್ಟ್ ಮಾಡ್ತಾ ಇರೋದು, ಅದು ಆಕ್ಸಿಡೈಸಿಂಗ್ ಏಜೆಂಟಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಆ್ಯಂಡ್ ಸಲ್ಫರ್ ಇಲ್ಲಿ -2 ಇದ್ದಿದ್ದು +4 ಆಗಿದೆ ಅಂದರೆ ಇಲ್ಲಿ ಏನಾಗಿ ಆ್ಯಕ್ಟ್ ಮಾಡ್ತಾ ಇದೆ, ಸಲ್ಫರ್ ಅನ್ನೋ ಕಾಂಪೌಂಡು, ಸಲ್ಫರ್ ಅನ್ನೋ ಒಂದು ಎಲಿಮೆಂಟ್ ಏನಾಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಅದು ಒಂದು ರೆಡ್ಯೂಸಿಂಗ್ ಏಜೆಂಟ್ ಆಗಿ. ದಟ್ ಮೀನ್ಸ್ ಇಲ್ಲಿ ಫಸ್ಟ್ ಆಗಿರೋದೇನು ಆಕ್ಸಿಡೇಷನ್ ಆಗಿದೆ, ದಟ್ ಮೀನ್ಸ್ ಇಟ್ ಆ್ಯಕ್ಟ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಡೇಷನ್ ಆಗಿದೆ ಉಲ್ಟಾ. ಆ್ಯಂಡ್ ಆಲ್ಸೋ ಇನ್ನೊಂದು ತಿಳ್ಕೊಳ್ಳಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ನಾವು ಅದನ್ನು ಆಕ್ಸಿಡೆಂಟ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೀತಿಯೂ ಬರೀತಾರೆ, ಆಕ್ಸಿಡೆಂಟ್ ಆ್ಯಂಡ್ ರಿಡಕ್ಟ್ಯಾಂಟ್, ಆಕ್ಸಿಡೆಂಟ್ ಆ್ಯಂಡ್ ರಿಡಕ್ಟ್ಯಾಂಟ್. ಸೊ ಈ ರೀತಿಯೂ ರೆಪ್ರೆಸೆಂಟ್ ಮಾಡ್ತಾರೆ. ಆಕ್ಸಿಡೈಸಿಂಗ್ ಏಜೆಂಟ್, ರಿಡ್ಯೂಸಿಂಗ್ ಏಜೆಂಟ್ನ ಆಕ್ಸಿಡೆಂಟ್ ಆ್ಯಂಡ್ ರಿಡಕ್ಟ್ಯಾಂಟ್ ಅಂತಲೂ ಬರೀತಾರೆ. ಸೊ ಹಾಗಿದ್ದಾಗ ಈ ರಿಯಾಕ್ಷನ್ ಜಸ್ಟಿಫೈ ದ ರಿಯಾಕ್ಷನ್ ಅಂತ ಕೊಟ್ಟರೆ, ರೆಡಾಕ್ಸ್ ರಿಯಾಕ್ಷನ್ ಚೆಕ್ ಮಾಡಿ ಅಂತಂದರೆ ಎಸ್ ಇಟ್ ಇಸ್ ಅ ರೆಡಾಕ್ಸ್ ರಿಯಾಕ್ಷನ್. ಯಾಕಂದರೆ ಕಾಪರ್ ಇಲ್ಲಿ +1 ಇದ್ದಿದ್ದು 0 ಆಗಿದೆ, ದಟ್ ಮೀನ್ಸ್ ರಿಡಕ್ಷನ್. ಆ್ಯಂಡ್ -2 ಇದ್ದಿದ್ದು +2 ಆಗಿದೆ, +4 ಆಗಿದೆ, ಇಸ್ ಆಕ್ಸಿಡೇಷನ್. ಸೊ ಹೆನ್ಸ್ ಇಟ್ ಇಸ್ ಎ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ರಿಯಾಕ್ಷನ್ ಅಂತ ಕನ್ಫರ್ಮ್ ಆಯಿತು. ಆ್ಯಂಡ್ ರಿಡ್ಯೂಸಿಂಗ್ ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಯಾವ್ದು ಗೊತ್ತಾಗುತ್ತೆ, ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಇದು ರಿಡಕ್ಷನ್ ಆಗಿದೆ ಅಂತಂದರೆ, ಇದು ಆಕ್ಸಿಡೇಷನ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇಟ್ ಇಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಇದು ರಿಡಕ್ಷನ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಇಟ್ ಇಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕಂದರೆ ಪಕ್ಕದನ್ನು ಆಕ್ಸಿಡೈಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತಾಯಿದೆ ಒಂದು ಏಜೆಂಟ್ ಆಗಿ.
ಸೊ ಈ ರೀತಿ ರಿಯಾಕ್ಷನ್ ಕೊಟ್ಟಾಗ ನೀವು ಫೈಂಡ್ ಔಟ್ ಮಾಡಬೇಕು ಯಾವುದು ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸಿಂಗ್ ಏಜೆಂಟ್, ಯಾವುದು ರೆಡ್ಯೂಸ್ ಆಗಿದೆ, ಯಾವುದು ಆಕ್ಸಿಡೈಸ್ ಆಗಿದೆ ಅಂತ. ಸೊ ಅದೊಂದು ಪಾಯಿಂಟು ತುಂಬ ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಸೊ ಆ ರೀತಿ ರಿಯಾಕ್ಷನ್ಸ್ ಕೊಟ್ಟು ನೀವು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ಬೋದು. ಸೊ ತುಂಬ ಸಿಂಪಲ್ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ ನಾನು ಹೇಗೆ ಅಂತಂದ್ಬಿಟ್ಟು. ಸೊ ಇದೇ ರೀತಿ ಕೆಲವೊಂದು ರಿಯಾಕ್ಷನ್ಸ್ಗಳನ್ನ ನೀವು ಬುಕ್ಸಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿಬಿಟ್ಟು ಸೊ ನೀವೇ ಫೈಂಡ್ ಔಟ್ ಮಾಡಿ ಯಾವುದು ರೆಡ್ಯೂಸ್ ಆಗಿದೆ, ಯಾವುದು ಆಕ್ಸಿಡೈಸ್ ಆಗಿದೆ, ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು, ನೀವು ಫೈಂಡ್ ಔಟ್ ಮಾಡೋದು ನಿಮಗೊಂದು ಐಡಿಯಾ ಸಿಗುತ್ತೆ. ಯಾಕಂದರೆ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಮಾತ್ರ ರೆಡಾಕ್ಸ್ ರಿಯಾಕ್ಷನ್ ಏನು ಅಂತ ಅರ್ಥ ಆಗೋದು ನಿಮಗೆ, ಅಲ್ಲಿ ಯಾವ ರೀತಿ ರೆಡ್ಯೂಸ್ ಆಗಿದೆ, ಯಾವುದು ಆಕ್ಸಿಡೈಸ್ ಆಗಿದೆ ಅಂತ. ಸೊ ಹಾಗಿದ್ದಾಗ ಇಲ್ಲಿ ಕಾಪರ್ ಅನ್ನೋದು ಎರಡೂ ಇದರಲ್ಲೂ ಕೂಡ ಕಾಪರ್ ಇದೆ, ಎರಡೂ ಸ್ಟೇಟಲ್ಲೂ ಕೂಡ +1 ಇದೆ. ಆಕ್ಸಿಜನ್ ನಾವು ನೆಗ್ಲೆಕ್ಟ್ ಮಾಡಿ, ಆಕ್ಸಿಜನ್ ಬೇಕಾಗಿಲ್ಲ, ಇಲ್ಲೂ -2 ಇದೆ, ಅಲ್ಲೂ -2 ಇದೆ. ಓಕೆ, ಸೊ ಅದರೇನು ಸಮಸ್ಯೆ ಇಲ್ಲ ನಮಗೆ, ಅದು ಸೇಮೇ ಇದೆ. ಬಟ್ ಇಲ್ಲಿ ರೆಡ್ಯೂಸ್ ಆಕ್ಸಿಡೈಸ್ ಆಗಿರೋದು ಯಾವುದು, ಕಾಪರ್ ಮತ್ತು ಸಲ್ಫರ್ ಎರಡೇ ರಿಡಕ್ಷನ್ ಮತ್ತು ಆಕ್ಸಿಡೇಷನ್ ಆಗಿರುವಂಥ ಎಲಿಮೆಂಟ್ಸ್ಗಳು. ಓಕೆ, ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಈ ರೀತಿ ಒಂದು ರಿಯಾಕ್ಷನ್ ಕೊಟ್ಟು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ನೀವು ಈ ರೀತಿ ಚೆಕ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಬಗ್ಗೆ ರೂಲ್ಸ್ ಗೊತ್ತಾಯಿತು. ಸ್ಟಾಕ್ ನೋಟೇಷನ್ ಅಂದರೆ ಏನೋ ಐಡಿಯಾ ಗೊತ್ತಾಗಿದೆ ನಿಮಗೆ. ಸ್ಟಾಕ್ ನೋಟೇಷನ್ ಬಗ್ಗೆ ಕಂಪ್ಲೀಟ್ ಐಡಿಯಾ ಸಿಕ್ಕಿದೆ ಅನ್ಕೋತೀನಿ. ಸೊ ಕೆಲವೊಂದು ಫಾರ್ಮುಲಾಸ್ನ ಬರೆದು ನೀವೇ ಟ್ರೈ ಮಾಡಿ ಸ್ಟಾಕ್ ನೋಟೇಷನ್ ಹೇಗೆ ಫೈಂಡ್ ಮಾಡೋದು ಅಂತ. ಆ್ಯಂಡ್ ಆಕ್ಸಿಡೇಷನ್ ಕ್ಯಾಲ್ಕುಲೇಟ್ ಮಾಡೋದು ಅಂತಲೂ ಹೇಗೆ ಗೊತ್ತಾಗಿದೆ. ಡಿಫ್ರೆಂಟ್ ಕಾಂಪೌಂಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಸಿಗುತ್ತೆ, ಅದನ್ನು ತೊಗೊಳ್ಳಿ, ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡ್ಬೋದು, ಗೊತ್ತಾಗುತ್ತೆ ನಿಮ್ಗೆ ಹೇಗೆ ಅಂತ. ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡೋಣ ಹಾಗೆ. ಓಕೆ, ಸೊ ಇಷ್ಟು ಕಂಪ್ಲೀಟ್ಲಿ ಅಬೌಟ್ ಆಕ್ಸಿಡೇಷನ್ ನಂಬರ್. ಬಟ್ ಆಕ್ಸಿಡೇಷನ್ ನಂಬರ್ಗೆ ಇನ್ನೂ ಫೈಂಡ್ ಔಟ್ ಇನ್ನೂ ಸ್ವಲ್ಪ ಇದೆ, ಕಂಪ್ಲೀಟ್ ಪ್ರೋಸೆಸ್ ಒಂದು ರಿಯಾಕ್ಷನ್ಸ್ಗಳಿದೆ, ದಟ್ ಮೀನ್ಸ್ ಮೆಥಡ್ಸ್ ಇದೆ. ಆಕ್ಸಿಡೇಷನ್ ನಂಬರ್ ಬ್ಯಾಲೆನ್ಸ್ ಮಾಡೋಕ್ಕೆ ಮೆಥಡ್ಸ್ಗಳಿದೆ. ಸೊ ಹೀಗಿದ್ದಾಗ ಇಷ್ಟು ಕೂಡ ಆಕ್ಸಿಡೇಷನ್ ನಂಬರ್ ಬಗ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್, ಅದು ಕೂಡ ಇಂಪಾರ್ಟೆಂಟ್ ಟಾಪಿಕ್, ಒಂದು 2 ಮಾರ್ಕ್ಸ್ ಕ್ವಶನ್ ಅರೈಸ್ ಆಗುವಂಥ ಟಾಪಿಕ್ ಅದು. ಸೊ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ಸ್ ಮೇಲೆ ಏನು ಇದೆ ಅದನ್ನು ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ಮಾಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಇರೋ ಚಾಪ್ಟರ್ಸ್ಗಳು ವಿಡಿಯೋ ಕ್ಲಾಸ್ನ ಕರೆಕ್ಟಾಗಿ ನೋಡ್ತಾರೆ. ಯಾಕಂದರೆ ಎಕ್ಸಾಮ್ಸ್ನು ನಿಮಗೆ ನಾವು ಕಂಡಕ್ಟ್ ಮಾಡ್ತೀವಿ, ಎಕ್ಸಾಮ್ಸ್ ನೀವು ಬರೀತೀರಾ. ಓಕೆ, ಹಾಗಿದ್ದಾಗ ಆ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಬೇಕೇ ಬೇಕು. ಆ ಕಾರಣಕ್ಕೆ ಯಾವುದೇ ಕಾನ್ಸೆಪ್ಟ್ನಾಗಲಿ ಯಾವುದೇ ವಿಡಿಯೋ ಕ್ಲಾಸಸ್ ಸ್ಕಿಪ್ ಮಾಡಬೇಡಿ. ಯಾಕಂದರೆ ತುಂಬ ಬೇಸಿಕ್ ಇರುವಂಥದ್ದು ಫಸ್ಟ್ ಇಯರ್, ನಿಮಗೆ ಸೆಕೆಂಡ್ ಇಯರ್ ಬೇಕಾದ್ರೆ ಫಸ್ಟ್ ಇಯರ್ ತುಂಬ ಬೇಸಿಕ್ ಇದೆ, ಅದು ಎಸ್ಪೆಷಲ್ ರೆಡಾಕ್ಸ್ ರಿಯಾಕ್ಷನ್ ತುಂಬ ಬೇಸಿಕ್ ಇರುವಂಥದ್ದು. ಯಾವುದೇ ಕಾರಣಕ್ಕೂ ವಿಡಿಯೋ ಕ್ಲಾಸ್ನ ಸ್ಕಿಪ್ ಮಾಡೋದಾಗಲಿ ಏನು ಮಾಡಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ, ಟೆಕ್ಸ್ಟ್ ಬುಕ್ನ ಓದಿ, ಐಡಿಯಾ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿ ತನಕ ಈಗಾಗಲೇ ವಿಡಿಯೋ ಕ್ಲಾಸ್ನ ಕಂಪ್ಲೀಟ್ ನೋಡಿ ರಿವೈಸ್ ಮಾಡಿ. ಸೊ ಬೇರೆ ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು.